ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ನವೆಂಬರ್ 14ನೇ ತಾರೀಕು ಮದ್ದೂರು ತಾಲೂಕಾ ಮಂಡ್ಯ ಜಿಲ್ಲೆ ಸೋಮನಹಳ್ಳಿ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಮಹಿಳಾ ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ ಅವರು ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಧನಂಜಯ್, ಮಕ್ಕಳ ರಕ್ಷಣಾ ಘಟಕ ಮಂಡ್ಯ ರಾಜು, ಏಟು ಉಪ ತಹಸೀಲ್ದಾರ್ ಹಾಗೂ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ರತ್ನಮ್ಮ, ಮುಖ್ಯ ಶಿಕ್ಷಕರಾದ ನವ್ಯ ಹಾಗೂ ಗುರುಸ್ವಾಮಿ ಅದರದಿಂದ ಮಕ್ಕಳಿಗೆ ಹಲವಾರು ಗಣ್ಯರ ಸಾಧನೆಗೈದ ಸ್ಫೂರ್ತಿದಾಯಕ ಮನಮುಟ್ಟುವ ಉದಾಹರಣೆಗಳನ್ನು ತೆಗೆದುಕೊಂಡು ಮಾಹಿತಿಯನ್ನು ನೀಡಲಾಯಿತು. ತಂದೆ ತಾಯಿಗಳನ್ನ ಗೌರವಿಸಿ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತನ್ನಿ, ನೀವು ಓದಿರೋ ಶಾಲೆಗೆ ಹೆಸರನ್ನು ತನ್ನಿ, ಸ್ಫೂರ್ತಿದಾಯಕವಾದ ಮಾತನ್ನು ಹೇಳಿ ಮಕ್ಕಳಿಗೆ ಬಾಲ್ಯ ವಿವಾಹದ ಬಗ್ಗೆ ಹಾಗೂ ಕ್ರೈಮ್ ಬಗ್ಗೆ ಮಾಹಿತಿಯನ್ನು ನೀಡಿ ಇನ್ನು ಹಲವಾರು ಮಾಹಿತಿಗಳನ್ನ ನೀಡಿದರು. BO ಧನಂಜಯ ಪ್ರತಿದಿನ ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠವನ್ನು ತದೇಕ ಚಿತ್ತದಿಂದ ಕೇಳಿ ಗೊತ್ತಿಲ್ಲದಂತೆಯೇ ಮುಖ್ಯ ಉಪಾಧ್ಯಾಯರನ್ನ ಕೇಳಿ ಮೊಬೈಲ್ ನೋಡುವುದನ್ನ ಕಮ್ಮಿ ಮಾಡಿ ಎಂದು ಮಾಹಿತಿಯನ್ನು ನೀಡಿದರು. ಗುರುಸ್ವಾಮಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿಗಮ ದಳದವರು ಯಾವುದೇ ಕಚೇರಿಯಲ್ಲಿ ಹಣವನ್ನು ಕೇಳಿದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಯ ಗಮನಕ್ಕೆ ತಂದು ತಂದೆ ತಾಯಿಯ ಗೌರವಿಸಿ ಎಂದು ತಿಳಿಸಿದರು. ಮಕ್ಕಳ ಘಟಕದ ರಾಜು ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಅರ್ಥಗರ್ಭಿತವಾದ ಮಾಹಿತಿಯನ್ನ ನೀಡಿದರು. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತದೆ, ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಶ್ರೀಮತಿ ರಜನಿ ರಾಜ್ ಅವರು ಪಾಲಕರಲ್ಲಿ ಹಲವಾರು ಉದಾಹರಣೆಗಳನ್ನ ತೆಗೆದುಕೊಂಡು ಹೇಳಿದರು. ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಮಾಹಿತಿಯನ್ನ ನೀಡಿದರು. ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಸರಕ್ಷರಿ ಪೊನ್ನ, ಪಂಪಲ ಕುಲಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ವೈಸಲರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡ್, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳದೇ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾನು ಆತರ ಮಾಡ್ತಾ ಇಲ್ಲ. ಅವನು ಯೋಧ ಅಲ್ಲ, ಹೇಳಿ ಕೇಳಿ ದೇಶ ಗಡಿ ಕಾಯೋ ಯೋಧ ಅಲ್ಲ. ಅವನಿಗೆ ಕಾನೂನು ರೀತಿ ಪಾಠ ಕಲಿಸಿದಿಲ್ಲ ನಾನು.
ಅವ್ರ ಅಧಿಕಾರಿಗೆ ಹೇಳಿ 18 ವರ್ಷ ಆದ್ಮೇಲೆ ಮದುವೆ ಆಗಬೇಕು ಅಂತೇಳಿ ನಾನು ಹೊರಟಿದ್ದೀನಿ. ಇದೇ 23ನೇ ತಾರೀಕು ಫ್ಲೈಟ್ 8ವರೆಗಿದೆ. ಅವರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು 18 ವರ್ಷ ಆದ್ಮೇಲೆ ಮದುವೆ ಆಗಬೇಕು. ಅಲ್ಲಿ ಕಾನೂನಿನ ಸೇವೆಗಳ ಪ್ರಾಧಿಕಾರದಲ್ಲಿ ಹೋಗಿ ಅಲ್ಲೂ ಕೂಡ ರೆಕಾರ್ಡ್ ಮಾಡಿಸ್ತೀನಿ. ಅವ್ರದ್ದೇ ಆದ ಏನು ಕಾನೂನು ಇದೆಯಂತೆ, ಇಲ್ಲಿ ಯೋಧರದೇ ಆದ ಒಂದು ಕಾನೂನು ಇದೆಯಂತೆ. ಅಲ್ಲಿ ನಮ್ಮ ಥರ FIR ಮಾಡೋದು ಆ ಥರ ಇಲ್ಲ. ಅವ್ರದೇ ಆದ ಕಾನೂನಲ್ಲಿ ಅವನನ್ನ ಕಾನೂನಿನ ಬಂಧಿತನಾಗಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ 23ನೇ ತಾರೀಕು. ಏನು ಹೇಳ್ತೀರಿ? ಆ ಕುಡಿ ತಾಯಿಗೆ ಏನು ಮಾಡಿದ್ಲು ಇವಳು? ಏನು ಮಾಡಿದ್ಲು? ಮೋಸ ಮಾಡಿದ್ದಲ್ಲ. ತಾಯಿಗೆ ಅವಳು ಚೆನ್ನಾಗಿ ಓದ್ತಿದ್ಲಂತಲ್ಲ, ಅವಳು SLC ರ್ಯಾಂಕು, PUC ರ್ಯಾಂಕು. ಯಾಕೆ ಈ ಥರ ಮಾಡಿದ್ಲು? ಯಾಕೆ? ತಾಯಿ ಕುರುಡಿ, ತಾಯಿ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾಳೆ, ಬೀಡಿ ಮತ್ತೆ ಬೆಕ್ಕಿಪಟ್ಟಣದ ಅಂಗಡಿ. ಇಂಥ ಮೋಸ ಮಾಡ್ಬಿಟ್ಲಿಲ್ಲ ಅವಳಿಗೆ. ಅದೇ ಊರಿನ ಒಬ್ಬ ಯೋಧ ಪ್ರೀತಿ ಮಾಡ್ತೀನಿ ಅನ್ನೋ ನೆಪದಲ್ಲಿ ಬರ್ತಾನೆ. ಅವಳನ್ನ 6 ತಿಂಗಳು ಸತತವಾಗಿ ಯೂಸ್ ಮಾಡ್ಕೊಳ್ತಾನೆ. ಮದುವೆ ಆಗುವಂತ ಇವಳು ಕೇಳ್ತಾನೆ. ನಾನು ಮದುವೆ ಆಗುದಿಲ್ಲ. 6 ತಿಂಗಳು ಮಜಾ ಮಾಡಿ ಬಿಟ್ಟಾಗ್ತಾನೆ. ಆ ಊರಿನವ್ರಿಗೆಲ್ಲ ಗೊತ್ತಾಗ್ತದೆ, ತಾಲೂಕಿಗೆಲ್ಲ ಗೊತ್ತಾಗ್ತದೆ. ಬರೀ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರ್ತಾಳೆ, ನನ್ನ ಮದುವೆ ಆಗು ಅಂತ. ಟಾಟಾ ಬಾಯ್ ಬಾಯ್ ಹೇಳಿ ಮಣಿಪುರಕ್ಕೆ ಹೊರಟ್ಬಿಟ್ಟ. ಮೊಬೈಲ್ ಸಿಮ್ನ ಕಿತ್ತೆಸ್ದ, ಹೊಸ ಸಿಮ್ ತಗೊಂಡ. ಎಲ್ಲಿ ಹುಡುಕಾಡ್ತಾಳೆ? ಹಣ ಎಲ್ಲಿದೆ ಓಡಾಡ್ಲಿಕ್ಕೆ? ಅವಳಿಗೆ ಸಪೋರ್ಟ್ ಯಾರು? ಸರ್ ಬಂದಿದ್ದಾರೆ ಕೇಳಿ. 17 ವರ್ಷ ಪೋಕ್ಸೋ ಕಾಯ್ದೆಯಡಿ ಕಂಪ್ಲೇಂಟ್ ಕೊಟ್ರೆ ಅವಳನ್ನ ಬಾಲಭವನ ಕಳಿಸ್ತಾರೆ. ಮಕ್ಕಳೇ, ಏನಾದ್ರೂ ತಪ್ಪು ಮಾಡಿದ್ರೆ 17 ವರ್ಷ 18 ತುಂಬ ತನಕ ಬಾಲಭವನಕ್ಕೆ ಕಳಿಸ್ತಾರೆ ನಿಮ್ಮನ್ನ. ಯಾರಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಈ ತರ ಪೋಕ್ಸೋ ಕಾಯ್ದೆಯಡಿ ಬಂಧಿತರಾಗ್ತೀರಿ. ಆವಾಗ ಅವ್ರನ್ನ ಬಾಲಭವನ ಕಳಿಸ್ತಾರೆ. 18 ಆದ್ಮೇಲೆ ಈಚೆ ಕಳಿಸ್ತಾರೆ. ಅದಾದ್ಮೇಲೆ ಬಗ್ಗೆ ಅರಿವು ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮಕ್ಕಳೇ, ಈಗ ಯಾವುದೇ ಸಂಸ್ಥೆ ಆಗಿರ್ಬೋದು, ಶೈಕ್ಷಣಿಕ ಸಂಸ್ಥೆನಲ್ಲಿ ಒಂದು ರಕ್ಷಣೆ ಜೊತೆ ಶಿಕ್ಷಣ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಶಿಕ್ಷಣ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆನಲ್ಲಿ ರಕ್ಷಣೆಯ ಜೊತೆ ಶಿಕ್ಷಣ ಅಂತ. ಸೊ ಆ ರೀತಿ ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಲ್ಲಿ ಒಂದು ಕಂಫರ್ಟ್ ಝೋನ್ ಇರಬೇಕು ಅಂತ, ಸುರಕ್ಷಿತವಾದಂಥ ವಾತಾವರಣ ಇರಬೇಕು. ಆ ಒಂದು ಸುರಕ್ಷಿತ ವಾತಾವರಣದಲ್ಲಿ ನಮಗೆ ಒಂದು ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಅನ್ನೋದು ಎಲ್ಲರ ಆಶಯ. ಸೊ ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ, ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಕಾನೂನು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಕಾನೂನು ಬಗ್ಗೆ ನಾವು ಮಾತನಾಡುವಾಗ ನಮಗೆ ಕಾನೂನು ವ್ಯಾಪ್ತಿನಲ್ಲಿ ನಮಗೆಲ್ಲ ಸುಮಾರು ಸಾಕಷ್ಟು ರೈಟ್ಸ್ಗಳು ಕೊಟ್ಟಿದ್ದಾರೆ. ಮಕ್ಕಳಿಗೋಸ್ಕರ ಬಹಳಷ್ಟು ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಪಡೆಯುವಂತಹದ್ದು ಮೂಲಭೂತ ಹಕ್ಕಾಗಿದೆ ನಿಮ್ಗೆಲ್ಲರೂ ಕೂಡ, ಫಂಡಮೆಂಟಲ್ ರೈಟ್ಸ್. ಹಾಗೆ ಒಂದಷ್ಟು ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ, ಒಂದಷ್ಟು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಗೆ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದೆ ಅಥವಾ ಒಂದಷ್ಟು ರೈಟ್ಸ್ಗಳೇನಿದೆ, ಆ ರೈಟ್ಸ್ ಜೊತೆಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೂಡ, ಹೊಣೆಗಾರಿಕೆಯನ್ನು ಕೂಡ ನಾವು ಸಮಾಜದಲ್ಲಿ ನಿರ್ವಹಿಸಬೇಕಾಗ್ತದೆ. ಈಗ ನೋಡಿ, ಮಕ್ಕಳ ಹಕ್ಕುಗಳನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ, ಚೈಲ್ಡ್ ರೈಟ್ಸ್. ಅದ್ರ ಬಗ್ಗೆನೂ ಕೂಡ ಗೊತ್ತಿದೆ ನಿಮ್ಗೆಲ್ಲ. ಹಾಗೆ ಬಾಲ್ಯ ವಿವಾಹ ನಿಷೇಧ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿರುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ನಾವು ಮದುವೆ ಆಗಬಾರ್ದು ಅಂತ ಕೂಡ. ಮತ್ತೆ ಪೋಕ್ಸೋ ಆಕ್ಟ್ ಬಗ್ಗೆನೂ ಕೂಡ ನಿಮ್ಗೆ ಅರಿವನ್ನು ಮೂಡಿಸಿರ್ತಾರೆ ಅಲ್ವಾ? ಸೊ ಆದ್ರೂ ಕೂಡ ಸಮಾಜದಲ್ಲಿ ಒಂದಷ್ಟು ತಪ್ಪುಗಳು ನಡೀತಾನೆ ಇರ್ತವೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಸಮಾಜದಲ್ಲಿ ಯಾರು ಇದ್ರ ಬಗ್ಗೆ ಅರಿವಿರ್ತದೆ, ಪ್ರಜ್ಞಾವಂತರಿರ್ತಾರೆ, ಅವರೇ ಹೆಚ್ಚು ತಪ್ಪು ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಆಗ್ಬಾರ್ದು. ಅವಾಗ ನಾವು ಒಂದು ಸುಶಿಕ್ಷಿತ ಸಮಾಜವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಕೂಡ ಕೇಳ್ಕೊಳ್ಳೋದಿಷ್ಟೇ, ಈಗ ನೀವೆಲ್ಲರೂ ಕೂಡ ಮೆಚ್ಯೂರ್ಡ್ ಪೀಪಲ್ಸ್, ಒಂದು ಪ್ರೌಢಾವಸ್ಥೆಗೆ ಬಂದ್ಮೇಲೆ ನಮ್ಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಸಾಮರ್ಥ್ಯ ನಮ್ಗೆಲ್ಲರೂ ಕೂಡ ಇರುತ್ತೆ. ಹಾಗಾಗಿ ಒಂದು ಕೆಲಸ ಮಾಡೋ ಮುಂಚೆ
ಯಾವಾಗಲೂ ಏನ್ ಮಾಡ್ಬೇಕು ಅಂತಾರೆ, ಈಗ ನೋಡಿ ಎಲ್ಲ ಇದರಲ್ಲೂ ಕೂಡ ಒಂದು ಬೋರ್ಡ್ ಹಾಕ್ತಾ ಇರ್ತಾರೆ, ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರ್ಬೋದು ನೀವೆಲ್ಲ, ಈ ಆನ್ಲೈನ್ ಅಲ್ಲೂ ಆಗಿರ್ಬೋದು ಅಥವಾ ಬೇರೆ ಎಲ್ಲೇ ಯಾವುದೇ ಸ್ಥಳದಲ್ಲಾದ್ರೂ ನೋಡ್ಬೋದು ನೀವೆಲ್ಲ. ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ನಿಮ್ಗೆ ಅರಿವಿರ್ಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು. ಸೊ ಅವಾಗ ಈ ತಪ್ಪುಗಳು ಆಗೋದನ್ನ ನಾವು ತಡಿಬಹುದು. ಸೊ ಇದು ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಯಾಕೆಂತಂದ್ರೆ ಇದು ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಒಂದೊಂದ್ಸಲ ನಾವು ತಪ್ಪು ಮಾಡ್ತೇವೆ, ಅವಾಗ ಅದಕ್ಕೆ ಎಕ್ಸ್ಕ್ಯೂಸ್ ಇರಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದಕ್ಕೆ ಎಕ್ಸ್ಕ್ಯೂಸ್ ಇರುತ್ತೆ, ಗೊತ್ತಿದ್ದು ತಪ್ಪು ಮಾಡಿದ್ರೆ. ಮೊದಲನೇದಾಗಿ ಈ ದಿನ ಮಕ್ಕಳ ದಿನಾಚರಣೆ ಅಂಗವಾಗಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿನ ಕಾಲೇಜಿನ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಪ್ರೀತಿಯ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ನಾನು ಸಲ್ಲಿಸ್ತೇನೆ. ಎಲ್ಲರೂ ಶಿಸ್ತಿದ್ದ ಇದ್ದಾರೆ, ನಗ್ನಗ್ತಾ ಇದ್ದಾರೆ ಅಂತ ನಮ್ಮ ರಜನಿ ಮೇಡಮ್ ಅವರು ಹೇಳಿದ್ರು. ಆದರೆ ನಾನು ನೋಡ್ತಾ ಇದ್ದಂಗೆ ಶಿಸ್ತು ಕಾಣ್ತು, ಬಟ್ ಯಾರ ಮುಖದಲ್ಲೂ ನಗ ನೋಡ್ದಂಗೆ ಆಗ್ತಿಲ್ಲ. ಈಗ ನಂದು ಬರ್ತಡೇ ಅಂದ್ರೆ ನಾವು ಹೇಗಿರ್ತೀವಿ, ಖುಷಿ ಇರ್ತೀವಿ. ನಾನು ನಿಮ್ಮಲ್ಲಿ ಆ ಮನಸಾರೆ ನಗ್ತಾರ ಖುಷಿನ ಕಂಡಿಲ್ಲ. ಯಾಕಂದ್ರೆ ಸೈಡಲ್ಲೆಲ್ಲ ನಿಮ್ ಸರ್ಗಳಿದ್ರೆ ನಿಮ್ಗೆ ಅವ್ರು ಹೆಂಗ್ ಕಾಣ್ತಾ ಇದಾರೆ ಅಂದ್ರೆ ಗಡಿಕಾಯ ಯೋಧರು ಕಣ್ಣಂಗ್ ಕಾಣ್ತಾ ಇದಾರೆ. ಈ ಕಡೆ ಅಳ್ಳಾಡಕ್ ಆಗ್ತಾ ಇಲ್ಲ, ಈ ಕಡೆ ಅಳ್ಳಾಡಕ್ ಆಗ್ತಾ ಇಲ್ಲ, ಸರಿಯ ಫ್ರೀಯಾಗಿ ಕೂತ್ಕೊಳಕ್ ಆಗ್ತಾ ಇಲ್ಲ. ಏನೋ ಮಾತಾಡಿದ್ರು ಅದನ್ನ ನಾವು ಆಲಿಸಿ ನಗೋಣ ಅನ್ನೋಕ್ಕೂ ಆಗ್ತಾ ಇಲ್ಲ. ಎಲ್ಲಿ ನಮ್ಗೆ ಅಲ್ಲಿಂದಾನೆ ಗದರಿಸ್ತಾರೆ. ಅದ್ರಲ್ಲಿ ಬೇರೆ ಪಿ ಟಿ ಮಾಸ್ಟರ್ ವಿಸಲ್ ಇಡ್ತಾರೆ. ಒಂದ್ ವಿಸಲ್ ಹೊಡೆದ್ರೆ ಈ ಕಿವಿ ಬಂದು ಈ ಕಿವಿ ರಕ್ತನೇ ಬರ್ತದೆ ಮಟ್ಟಿಗೆ ಎದುರುಕೊಂಡು ಕೊಟ್ಟಿದ್ರಿ. ಹೌದಾ? ದಯಮಾಡಿ ಇದು ಮಕ್ಕಳ ದಿನಾಚರಣೆ, ನಿಮ್ಮ ಸಂಭ್ರಮದ ದಿನಾಚರಣೆ ದಿನ ಇದು. ನೀವು ಹೇಗ್ ಬೇಕಾದ್ರೂ ಫ್ರೀಡಮ್ ಆಗಿರಿ, ಆಯ್ತಾ? ಅವರೆಲ್ಲ ಟೀಚರ್ ಅನ್ಕೋಬೇಡಿ, ನಿಮ್ಮ ಸಹಪಾಠಿಗಳು, ಸ್ನೇಹಿತರು ಅಂತ ತಿಳ್ಕೊಳ್ಳಿ. ವೇದಿಕೆಯಲ್ಲಿರೋರು ಅಧಿಕಾರಿಗಳು ಅಷ್ಟೇನೆ, ಎಲ್ಲರೂ ಬಂದಿರೋದು ನಿಮ್ಮ ಒಂದು ಸಂಭ್ರಮಕ್ಕೆ ನಾವೊಬ್ರು ಭಾಗಿದಾರರಾಗಿ ಬಂದಿದ್ದೀವಿ. ಓಕೆನಾ? ಖುಷಿಯಾಗಿರಿ. ಮೊದಲನೇದಾಗಿ ನೀವು ಮನಸ್ಸು ಬಿಚ್ಚಿ ಖುಷಿಯಾಗಿದ್ರೆ ನಾವು ಹೇಳುವಂತ ಯಾವುದೇ ವಿಚಾರಗಳು ನಿಮಗೆ ಮನಸ್ಸಿಗೆ ಏನಾಗುತ್ತೆ, ಮಂದಟ್ಟಾಗುತ್ತೆ. ಹೌದಾ? ನಾವು ಶುರು ಮಾಡ್ಬೋದಾ? 1 ನಿಮಿಷ ಮಾತಾಡ್ಲಾ, 1 ಗಂಟೆ ಮಾತಾಡ್ಲಾ? 1 ಗಂಟೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ನೀವು ಫಸ್ಟ್ ಹೇಳಿದ್ದೀನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಆಯ್ತು. ಮೊದಲನೇದಾಗಿ ಮಕ್ಕಳು ಅಂದ್ರೆ ಯಾರು? ನಾವು ಅಂದ್ರೆ ಏಜ್ ಗ್ರೂಪ್ ಎಷ್ಟಿದೆ? ಇಲ್ಲಿರೋರೆಲ್ಲ ಮಕ್ಕಳಾಗ್ತಾರ? ಅವ್ರಿಗೊಂದು ಏಜ್ ಇದೆ ಅಲ್ವಾ? ಯಾವ ಏಜ್ ಇಂದ ಯಾವ ಏಜ್ಗೆ ಮಕ್ಕಳು ಅಂತಾರೆ? ಒಂದು 1 ಇಯರ್ ಇಂದ. ಮಗುನ ತಾಯಿ ಗರ್ಭದಿಂದ ಏನು ಇದಾಗ್ತಾರೆ, ಆ 0 ಇಂದ ಹಿಡಿದು 18 ವರ್ಷದ ಒಳಗಿನ ಎಲ್ಲರನ್ನ ನಾವು ಮಕ್ಕಳು ಅಂತ ಹೇಳ್ತೀವಿ. ಮಕ್ಕಳಿಗೆ ಹಕ್ಕುಗಳಿದೆಯಾ? ಯಾವ್ಯಾವಿದೆ ಮಕ್ಕಳ ಹಕ್ಕುಗಳು? ಯಾವಿದೆ? ಶಿಕ್ಷಣ ಎಲ್ಲ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರೋದಕ್ಕೆ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ 54 ಪರಿಚ್ಛೇದಗಳನ್ನ ಮಕ್ಕಳಿಗಾಗಿ ಕೊಟ್ಟಿದ್ದಾರೆ. 1 ರಿಂದ 54ಗಳನ್ನ ಮೊದಲನೇದಾಗಿ ಮಕ್ಕಳಿಗಾಗಿನೇ ಇಟ್ಟಿದ್ದಾರೆ. ಅದರಲ್ಲಿ 4 ವಿಭಾಗಗಳನ್ನ ಮಾಡಿದ್ದಾರೆ. 1989ರಲ್ಲಿ ವಿಶ್ವಸಂಸ್ಥೆ ಒಡಂಬಡಿಕೆಯನ್ನ ಇದು ಮಾಡ್ತು. ಅದರಲ್ಲಿ ನಮ್ಮ ಭಾರತ ಸರ್ಕಾರ 1992ರಲ್ಲಿ ಅದಕ್ಕೆ ರುಜುವಾಗಿ ಅದಕ್ಕೆ ಸೇರ್ಪಡೆಗೊಂಡಿತು. ಅದರಲ್ಲಿ 4 ಹಕ್ಕುಗಳನ್ನ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದಾಗಿ ಬದುಕುವ ಹಕ್ಕು, 2ನೇದು ವಿಕಾಸ ಹೊಂದುವ ಹಕ್ಕು, 3ನೇದು ರಕ್ಷಣೆ ಹೊಂದುವ ಹಕ್ಕು, 4ನೇದು ಭಾಗವಹಿಸುವ ಹಕ್ಕು. ಸಮಾಜ ಎಲ್ಲಿದೆ ಸಂಬಂಧ, ಎಲ್ಲಿದೆ ಸಂಸ್ಕಾರ, ಎಲ್ಲಿದೆ ಮಕ್ಕಳಿಗೆ ರಕ್ಷಣೆ? ಎಲ್ಲಿದ್ದೀವಿ ನಾವು? ನಾಚಿಕೆ ಆಗ್ಬೇಕಾಗುತ್ತೆ ನಮಗೆ. ಈ ವಿಚಾರಗಳನ್ನ ಕೇಳೋದಕ್ಕೆ ನಿಮಗೆ ಮುಜುಗರ ಆಗುತ್ತೆ. ಈ ಪ್ರಕರಣದಲ್ಲಿ ನಾವು ಹೋಗಿ ನಿಂತಿದಾಗ ನಮ್ಗೆ ಎಷ್ಟ ಆಗಿದೆ. ಇದೊಂದೇ ಅಲ್ಲ, ಮಕ್ಕಳ ಮೇಲೆ ಇನ್ನೂ ಆಗಿದೆ.
1 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗೋದು ನೋಡಿದ್ದೀರಾ? ಒಂದೇ ಒಂದು ವರ್ಷದ ಮಗು, ಗಂಡು ಮಗು ಮೇಲೆ ಅತ್ಯಾಚಾರ, ಗಂಡು ಮಗು ಮೇಲೆ, 1 ವರ್ಷದ ಗಂಡು ಮಗು ಮೇಲೆ ಸ್ವಂತ ಭಾವ ಅತ್ಯಾಚಾರ ಮಾಡೋದನ್ನು ನೋಡಿದ್ದೀರಾ? ನಮ್ಮ ಪಕ್ಕದ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲ. ಇಂಥ ಸ್ಥಿತಿ, ಗಂಡು ಮಕ್ಕಳು ಕೂಡ ಮಿಸ್ಯೂಸ್ ಆಗ್ತಾ ಇದ್ದಾರೆ. ನಗೋ ವಿಚಾರ ಅಲ್ಲ, ದುಃಖದ ವಿಚಾರ. ನಾವಿವತ್ತು ಎಲ್ಲೋ ಹೋಗಿ ಬರ್ತೀವಿ ಅಂತ ಒಂದು ಆಟೋ ಹತ್ತಿದ್ರೆ ಆಟೋ ಡ್ರೈವರ್ ಮೇಲೆ ಮಕ್ಕಳಿಗೆ ಕ್ರಶ್ ಆಗ್ತಾ ಇದೆ. ಇವತ್ತು ತಂದೆ ತಾಯಿ ಬಾಲ್ಯ ವಿವಾಹದ ಬಗ್ಗೆ, ನಮ್ಮ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳಿಗೆ ಇರುವ ಕಾಯ್ದೆಗಳ ಬಗ್ಗೆ ಅರಿವು ಇದೆಯಾ ಇಲ್ವಾ ಸಮಾಜದಲ್ಲಿ? ಇದೆಯಾ ಇಲ್ವಾ? ಖಂಡಿತ ತಂದೆ ತಾಯಿ ಕುಟುಂಬಸ್ಥರಿಗೆ ಅರಿವು ಇದೆ. ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದು ತುಂಬಾ ನಮ್ಗಿಂತ ಹೆಚ್ಚಾಗಿ ಅವ್ರಿಗೆ ತಿಳುವಳಿಕೆ ಇದೆ. ಆದ್ರೆ ಬಾಲ್ಯ ವಿವಾಹ ಏನಕ್ಕೆ ಮಾಡ್ತಾ ಇದ್ದಾರೆ? ಯಾತಕ್ಕೆ ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳು, ನಾವು ನಂಬಿರೋ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅದು ಗೊತ್ತಾದ ತಕ್ಷಣ ಏನ್ ಮಾಡ್ತಾ ಇದ್ದಾರೆ? ಬಾಲ್ಯ ವಿವಾಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ತಪ್ಪ್ಯಾರ್ದಿದೆ ನಿಮ್ದು. ಓದಕ್ಕೆ ಅಂತ ಕಳಿಸ್ತಾರೆ, ಪ್ರೀತಿ, ಪ್ರೇಮ, ಪ್ರಳಯ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಅಲ್ಲಿ ಯಾವುದೋ ವ್ಯಕ್ತಿನ ಪರಿಚಯ ಮಾಡ್ಕೊತೀರಿ, ಯಾರೋ ಗೊತ್ತಿಲ್ಲ. ತಂದೆ ಕೊಟ್ಟ ಪ್ರೀತಿ ನಿಮ್ಗೆ ನೆನಪಿಲ್ಲ. ತಾಯಿ ಮಮತೆ, ಪ್ರೀತಿ, ಕರುಳಿನ ಕಂದ ನೀವುಗಳು, ಅದ್ರ ಮಮಕಾರ ನಿಮ್ಗಿಲ್ಲ. ಅವ್ನು ಕೊಡೋ ಒಂದು ಚಾಕ್ಲೇಟ್, ಅವ್ನು ಧರಿಸೋ ಒಂದು ಬಟ್ಟೆ, ಅವ್ನು ಬರೋ ಒಂದು ಬೈಕ್, ನಿಮ್ಮ ಇಮ್ಯಾಜಿನೇಷನ್ ಹೀರೋ, ಆ ಬಂದೋಗೋ ಹುಡುಗ, ಅವನ ಮೇಲೆ ಕ್ರಶ್. ನೀವು ಮಾಡೋ ತಪ್ಪಿಗೆ ತಂದೆ ತಾಯಿ ಕನಸು ನುಚ್ಚೂರು ನೂರಾಗಿ ಕೊನೆಗೆ ನಿಮಗೆ ಬಾಲ್ಯ ವಿವಾಹ ಮಾಡೋದಕ್ಕೆ ಮುಂದಾಗ್ತಾರೆ. ಹೌದಾ? ಬಾಲ್ಯ ವಿವಾಹ ಮಾಡೋದಕ್ಕೆ ಮುಂದಾಗ್ತಾರೆ. ಎಷ್ಟೊತ್ತೊಂದು ರಾತ್ರಿಯಲ್ಲಿ ದೆವ್ವಗಳು ಓಡಾಡೋ ಮಧ್ಯರಾತ್ರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ದೇವರುಗಳೇ ಇಲ್ದಿರೋ ಗುಡಿ ಗೋಪುರಗಳಲ್ಲಿ ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾತಕ್ಕೆ? ತಮ್ಮ ಮನೆತನದ ವ್ಯಕ್ತಿತ್ವಕ್ಕೆ, ತಮ್ಮ ಗೌರವಕ್ಕೆ, ನನ್ನ ಮಗಳು ಮಾಡ್ತಿರೋ ಇಂಥ ಕೆಲಸಕ್ಕೆ ಅದನ್ನು ಮರೆಮಾಚೋದಕ್ಕೆ ಯಾವಾಗ ಗೊತ್ತಿರೋಂಗೆ ಮದುವೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇರೋರು ಯಾರು? ನೀವುಗಳ. ನೀವು ಮಾಡಿದ ತಪ್ಪುಗ, ನೀವು ಯಾರನ್ನ ಪ್ರೀತಿಸಿ ಅಡ್ಡದಾರಿ ಹಿಡಿದಿದ್ದ ಅದೇ ಮದುವೆ ಮಾಡೋದಕ್ಕೆ ಹೋಗಿದ ನಿನ್ನ ತಂದೆ ತಾಯಿನೇ ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮದುವೆ ಮಾಡ್ಕೊಳ್ಳೋದಕ್ಕೆ ಬಂದಂತ. ಹೌದಾ? ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಕಾ? ಈ ಕ್ಷಣಕ್ಕೆ ಬೇಕಾ ಮೊಬೈಲು? ಇವತ್ತು ಎಷ್ಟು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಆ ಒಂದು ಮೊಬೈಲ್ನ ಟೀಚರ್ಗಳೇ ಯೂಸ್ ಮಾಡಕ್ ಬರಲ್ಲ, ಅಷ್ಟರ ಮಟ್ಟಿಗೆ ಮಕ್ಕಳುಗಳು ಯೂಸ್ ಮಾಡ್ತಾರೆ. ಯಾವ ಆ್ಯಪ್ ಬೇಕು ತೆಗಿತಾರೆ, ಡೌನ್ಲೋಡ್ ಮಾಡ್ತಾರೆ. ಫೇಸ್ಬುಕ್ಕಲ್ಲಿ ಎಂತ ಅವಮಾನಗಳನ್ನ ಅನುಭವಿಸಿ ಎಷ್ಟು ಮಕ್ಕಳುಗಳು ನಮ್ಮ ಜಿಲ್ಲೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ, ಫೇಸ್ಬುಕ್ಕಲ್ಲಿ ಯಾವನ ಫ್ರೆಂಡ್ಸ್ ಆದ ಅವನ್ನ ಹುಡಿಕೊಂಡು ಅಲ್ಲೋದ್ರು, ಅತ್ಯಾಚಾರಕ್ಕೆ ಒಳಗಾದ್ರು, ಅಲ್ಲಿಂದ ವಾಪಸ್ ಬಂದರು. ಯಾರು ನೆಲೆಯಂತೆ ಅತ್ಯಾಚಾರಕ್ಕೆ ಒಳಗಾಗಿ ಅದರಿಂದ ಜಿಗುಪ್ಸೆಗೊಂಡು ಖಿನ್ನತೆಗೊಳಗಾಗಿ ಸೂಸೈಡ್ ಮಾಡ್ಕೊಂಡಿರೋ ಮಕ್ಕಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಪ್ರೆಗ್ನೆಂಟ್ ಆಗಿರೋರಿದ್ದಾರೆ. ತಂದೆ ತಾಯಿನೇ ಮರುಗಿ ಅವರಿಂದ ಕೆಲಸಕ್ಕೆ ಹೋದ್ರಲ್ಲ, ಈ ಥರ ಮರ್ಯಾದೆ ಕಳೆದ್ರಲ್ಲ ಅಂತ ತಂದೆ ತಾಯಿಗಳೇ ಆತ್ಮಹತ್ಯೆ ಮಾಡ್ಕೊಂಡಿರೋರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಇವತ್ತಿಂದ ನೀವೇನ್ ಕಲಿದೇ ಇದ್ರೂ ಪರವಾಗಿಲ್ಲ, ಸಂಸ್ಕಾರವನ್ನ ಕಲೀರಿ, ಶಿಸ್ತನ್ನ ಕಲೀರಿ. ವಿದ್ಯೆ ತಾನೇ ಎತ್ತುತ್ತೆ. ಗುರುಗಳು ಹೇಳ್ಕೊಟ್ಟಂತ ಪಾಠವನ್ನ ಒಂದ್ಸರಿ ಶ್ರದ್ಧೆಯಿಂದ ಕೇಳಿ ನೀವು ಮತ್ತೆ ಬುಕ್ಕನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಚಂಚಲ ಮನಸ್ಸನ್ನ ನೀವು ದೃಢವಾಗಿ ಏಕಾಗ್ರತೆಗೆ ತಗೋಬನ್ನಿ. ನಿಮ್ಮ ಮನಸ್ಸನ್ನ ನೀವು ನಿಮ್ಮ ಹಿಡಿತಕ್ಕೆ ತಗಲಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಂದೆ ತಾಯಿಯ ಕನಸನ್ನ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಠಿಣವಾಗಿ 2012ರ ಪೋಕ್ಸೋ ಕಾಯ್ದೆಗೆ ತಂದಿದ್ದಾರೆ. ಯಾಕೆ ಬೇಕು ಈ ಕಾಯ್ದೆ? ಬೇಕಿತ್ತ ನಮ್ಗೆ? ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳನ್ನ ಖಂಡಿಸೋದಿಕ್ಕೆ, ಅವ್ರಿಗೆ ಶಿಕ್ಷಿಸೋದಕ್ಕೋಸ್ಕರ 2012ರ ಪೋಕ್ಸೋ ಕಾಯ್ದೆಯನ್ನು ತಂದಿದ್ದಾರೆ. ನಾವ್ಯಾರು ಆ ಥರ ಬೆಸಿದ್ದೇ ಇದ್ರೆ, ಯಾವುದೇ ಮಕ್ಕಳ ಮೇಲೆ ನಾವು ದೌರ್ಜನ್ಯಗಳನ್ನ ಮಾಡದೇ ಇದ್ರೆ, ನಾವ್ಯಾರು ಚೈಲ್ಡ್ ಮ್ಯಾರೇಜ್ ಅನ್ನ ಮಾಡದೇ ಇದ್ರೆ, ನಾವ್ಯಾರು ಬಾಲಕಾರ್ಮಿಕರನ್ನಾಗಿ ದುಡಿಸ್ಕೊಂಡೇ ಇದ್ದಿದ್ರೆ ಈ ಕಾಯ್ದೆಗಳು ಬರ್ತಿದ್ವಾ? ಬರ್ತಿತ್ತ ಕಾಯ್ದೆಗಳು? ಬರ್ತಿತ್ತ? ಅದಕ್ಕೋಸ್ಕರನೇ ಕಾಯ್ದೆಗಳು ಬರ್ತಾ ಇದೆ. ನಾವು ಮಾಡೋ ತಪ್ಪಿಂದ, ನಾವು ದಾರಿ ತಪ್ತಾ ಇರೋದ್ರಿಂದ.
ದಯಮಾಡಿ ಯಾರು ಮೊಬೈಲನ್ನು ಯೂಸ್ ಮಾಡಬೇಡಿ. ಇವತ್ತಿಂದ ನಿಮ್ಮ ತಂದೆ ತಾಯಿಗಳ ಕನಸಿನ ಕಡೆ ನೀವು ಗುರಿಯಾಗಿಟ್ಕೊಳ್ಳಿ. ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ನೀವೇನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರೋ ಹೀರೋ, ಯಾವ ನೀವು ಬೆಳವಣಿಗೆನ ಮಾಡಬೇಕು, ಸೋತಿಯನ್ನು ಮಾಡಬೇಕು, ಒಳ್ಳೆ ಬಟ್ಟೆಯನ್ನು ಹಾಕಬೇಕು, ಒಳ್ಳೆ ಊಟವನ್ನು ತಿನ್ನಬೇಕು ಅಂತಿರೋ, ನೀವು ಒಳ್ಳೆ ಪದವಿಗೆ ಹೋದಾಗ, ಒಳ್ಳೆ ಕೆಲಸವನ್ನು ತಗೊಂಡಾಗ ಕಣ್ಮುಂದೆ ಬರುತ್ತೆ. ಹೇಳ್ತಾ ಇದ್ರು ಉದಾಹರಣೆಗಳನ್ನ. ಹೋಗಿ ಒಂದು ಅಧಿಕಾರಿಯ ನೋಡಿದಾಗ ಅವ್ರು ಸಲೀಟ್ ಹೊಡಿತಾ ಇರೋದು, ಕಾರ್ಡ್ ತೆಗಿತಾ ಇರೋದು. ಹೌದು, ನಾನು ಆ ಸ್ಥಾನದಲ್ಲಿ ಇದ್ರೆ ಆ ಸ್ಥಾನಮಾನಗಳು ಸಿಗ್ತವೆ. ನಾನು ಅಲ್ಲಿ ಇರಬೇಕು ಅನ್ನೋ ಗುರಿ ನಿಮ್ಮಲ್ಲಿ ಇರಬೇಕು. ಇವತ್ತು ಉಳಿಪೆಟ್ಟನ್ನ ತಿನ್ನೋ ಕಲ್ಲು ಗುಡಿಯಲ್ಲಿ ಪೂಜೆಗೆ ಇದಾಗಿದೆ. ಅಯ್ಯೋ ನಾನು ಇವಾಗ ತಿನ್ನಕ್ಕಾಗಲ್ಲ ಅನ್ನೋದು ಸಾವಿರಾರು ತುಳಿತಕ್ಕೆ ಮೆಟ್ಲಾಗಿ ಬಿದ್ದಿವೆ ಕಲ್ಲುಗಳು. ಆ ಮೆಟ್ಲಾಗಿ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮುನ್ನಡೆಸಬೇಕು ಅಂತ ನಮ್ಮ ಗೌರವಾನ್ವಿತ ಉಪ ತಹಸೀಲ್ದಾರರು ಮದ್ದೂರು ಆದಂತಹ ಶ್ರೀಯುತ ಸೋಮಶೇಖರ್ GM ರವರು ಸಹಿತ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕಾನೂನು ಅರಿವು ನೆರವು ಇದರ ಬಗ್ಗೆ ಒಂದು ಹಿತ ನುಡಿಗಳನ್ನು ಆಡೋದಕ್ಕೆ ಮತ್ತೆ ಆಶಯ ನುಡಿಗಳನ್ನು ಆಡೋದಕ್ಕೆ ಬಂದಿರುವಂತಹ ರಕ್ಷಣಾಧಿಕಾರಿಗಳು, ಜಿಲ್ಲಾ ರಕ್ಷಣಾ ಘಟಕ ಅಲ್ಲಿಂದ ಬಂದಿರುವಂತಹ ಶ್ರೀಮಾನ್ ರಾಜೇಂದ್ರ ಅವರು ಸಹಿತ ಬಂದಿದ್ದಾರೆ. ಅವರಿಗೆ ನಾನು ಈ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಮಗೆ ತಿಳಿದಿರೋ ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮ ಸಮಾಜದ ಪ್ರಗತಿಯ ಮೊದಲ ಹೆಜ್ಜೆ. ಈ ಅರಿವಿನ ಹೆಜ್ಜೆಗೆ ಪೂರಕವಾಗಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕಾಗಿತ್ತು. ಅವರು ನಂತರ ಈ ಸಭೆಗೆ ಮುಂದೆ ಸೇರ್ಕೊಳ್ತಾರೆ. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಮೂಲಕ ಕೋರ್ತಾ ಇದ್ದೇನೆ. ಹೀಗೆ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ 18 ವರ್ಷದವರು ಕೂಡ ಆಸ್ ಎ ಚೈಲ್ಡ್ ಅಂತಾನೆ ಟ್ರೀಟ್ ಮಾಡಿದ್ದಾರೆ. ಈಗ ಮೊದಲು 14 ವರ್ಷ ಹೊರಗಿನ ಮಕ್ಕಳನ್ನ ಮಗು ಅಂತ ಟ್ರೀಟ್ ಮಾಡ್ತಿದ್ರು. ಈಗ ಎಷ್ಟು 18 ವರ್ಷ. ಮತ್ತೆ ನಮ್ಮ ಜಿಲ್ಲೆಯನ್ನು ಕೂಡ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ, ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಇದಕ್ಕೆ ಒಂದು ಕಾರ್ಯಪಡೆನೇ ಇದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲರ ಜಂಟಿ ಆಶ್ರಯದಲ್ಲಿ ಒಂದು ಕಾರ್ಯಾಚರಣೆ ನಡೀತಾನೆ ಇದೆ. ಹಾಗಾಗಿ ನೀವು ಅಷ್ಟೇನೆ ನಿಮ್ಮ ಸುತ್ತಮುತ್ತ ಏನಾದ್ರು ಈ ತರದ್ದು ಕಾನೂನು ಉಲ್ಲಂಘನೆ ಪ್ರಕರಣಗಳು ನಡೀತು ಅಂತಂದ್ರೆ ಖಂಡಿತ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ನೆರವಿಗೆ ಬರುವಂತಹದ್ದು ಯಾವುದು ಅಂತಂದ್ರೆ ಮಕ್ಕಳ ಸಹಾಯವಾಣಿ ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ನಿಮ್ಗೆಲ್ಲ ಪರಿಚಯ ಇದೆಯಾ? ಯಾವ್ದು ಹೇಳಿ ನೋಡ. ಚೈಲ್ಡ್ ಹೆಲ್ಪ್ 10 ನೋಡಿ, ನಿಮ್ಗೆ ಸುಲಭ ಆಗ್ಲಿ ಅಂತ ಅಂದ್ಬಿಟ್ಟು ಸಂಖ್ಯೆನ ಬಹಳ ಈಸಿಯಾಗಿ ಹೇಳಿದ್ದಾರೆ. 10 9 8 ಅಂತ. ಕೆಲವರು ಸುಮ್ನೆ ಫೋನ್ ಮಾಡಬಾರ್ದು. ಏನಾದ್ರು ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಫೋನ್ ಮಾಡ್ಬೇಕಷ್ಟೇ. ಆಮೇಲೆ ನಮ್ಮ ರಜನಿ ಮೇಡಮ್ ಇದಲ್ಲ, ಅವ್ರ ಹೆಸರು ಕೇಳಿದ್ರೆ ಸಾಕು ಇಡೀ ರಾಜ್ಯನೇ ಒಂದು ಸಂಚಲನ ಮೂಡಿಸುವಂತ ಒಂದು ಧ್ವನಿ, ವಾಯ್ಸ್. ಮತ್ತೆ ನಮ್ಮ ಮದ್ದೂರು ತಾಲೂಕಿನ ಬಹಳಷ್ಟು ನೊಂದ ಕುಟುಂಬಗಳಿಗೆ ಬಹಳ ನೆರವಾಗಿದ್ದಾರೆ. ಹಾಗಾಗಿ ನನಗೆ ಅವ್ರ ಬಗ್ಗೆ ಬಹಳ ಪ್ರೌಢಿಮೆ ಇದೆ. ಅವರು ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಬಹಳ ಪ್ರಮುಖ ಕಾರಣೀಭೂತರು. ನಮ್ಮ ತಾಲೂಕಿನಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳು ಆಗ್ಬೇಕು, ನಮ್ಮ ಮಕ್ಕಳಿಗೆ ಇದರ ಒಂದು ಪ್ರಯೋಜನ ಸಿಗ್ಬೇಕು ಅನ್ನುವಂತ ಒಂದು ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು ಮೇಡಮ್. ಬಹಳ ಥ್ಯಾಂಕ್ ಯು ವೆರಿ ಮಚ್.
ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಮಕ್ಕಳ? ಇಲ್ಲಿ ನಮ್ಮ B.Ed ಸ್ಟೂಡೆಂಟ್ಸ್ ಇರ್ಬೇಕಲ್ಲ, B.Ed ಇದ್ದಾರೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಾರೆ, PU ಸ್ಟೂಡೆಂಟ್ಸ್ ಇದ್ದಾರೆ. ಮೊದಲಿಗೆ ಎಲ್ಲರೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮಕ್ಕಳ. ಸೊ ಈ ದಿನ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಹಾಗೂ ಸೋಮನಹಳ್ಳಿ ವಿದ್ಯಾಸಂಸ್ಥೆ ಇವರ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಈ ಒಂದು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಆಗಿರುವಂತ ಸೋಮಶೇಖರ್ ಸರ್ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಮದ್ದೂರಿನ ಹೆಮ್ಮೆಯ ಧ್ವನಿ ಅಂತಂದ್ರೆ ನಾನು ಬಹಳ ಹೆಮ್ಮೆ ಪಡ್ತೇನೆ, ಮಹಿಳಾ ಮತ್ತು ಮಕ್ಕಳ ಧ್ವನಿಯಾಗಿರುವಂತ ನಮ್ಮ ರಜನಿ ಮೇಡಮ್ ಇದ್ದಾರೆ. ಹಾಗೆ ನಮ್ಮ ಮಕ್ಕಳ ರಕ್ಷಣಾಧಿಕಾರಿ ಆಗಿರುವಂತ ರಾಜೇಂದ್ರ ಇದ್ದಾರೆ. ಹಾಗೆ ಈಗ ತಾನೇ ತಮ್ಮನ್ನ ಕುರಿತು ಮಾತನಾಡುವಂತ ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಮೈಸೂರು ವಿಭಾಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ಗುರುಸ್ವಾಮಿ ಸರ್ ಇದ್ದಾರೆ. ಹಾಗೆ ಈ ಒಂದು ನಮ್ಮ SCMM ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತ ರತ್ನಮ್ಮ ಮೇಡಮ್ ಕೂಡ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಈ ಸಂಸ್ಥೆಯ ಎಲ್ಲ ಅಧ್ಯಾಪಕರವರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ನಿಮಗೆ ದೇಶ ಕಡೆಗೆ ಗಾಯವರು ಬಂದ ಹೋಗ್ತಾರೆ. ಇವಳ ಕತೆ, ಇವಳಿಗೆ ಯಾರು, ಇವಳಿಗೆ ಹಣ ಇದೆಯಾ, ಜನಬಲ ಇದೆಯಾ? ಇಲ್ಲ. ನಮ್ಮಂತವರು ಧ್ವನಿ ಕೊಟ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಹೋಗ್ತಾಳೆ, ನ್ಯಾಯ ಇಲ್ಲ, ಹೋದ್ರು ಲಾಕ್ ಆಗ್ತಾಳೆ, ಕಳಿಸ್ತಾರೆ ಇವಳನ್ನ 18 ಆಗೋ ತನಕ ಬಾಲಭವನಕ್ಕೆ. ಅದಕ್ಕೆ ಎಚ್ಚೆತ್ಕೊಳ್ಳಿ ನೆಚ್ಚಿನ ವಿದ್ಯಾರ್ಥಿಗಳೇ, ಯಾವುದೇ ಪ್ರೀತಿಗೆ ನೀವು ಬಲಿಯಾಗಬೇಡಿ. ನಿಮ್ಮ ಎಜುಕೇಶನ್ ಅನ್ನ, ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಮನ್ನಣೆ ಒತ್ತನ್ನ ಕೊಡಿ. ತಂದೆ ತಾಯಿ ಮಾತನ್ನ ಗೌರವಿಸಿ, ಗುರುಗಳ ಮಾತನ್ನ ಗೌರವಿಸಿ. ಇದೇ ಶಾಲೆಯಲ್ಲಿ ನಿಮಗೆ ಸನ್ಮಾನಗಳ ಸುರಿಮಳೆಗಳು ಬರ್ತವೆ ಉನ್ನತ ಮಟ್ಟಕ್ಕೆ ಹೋದರೆ ಮಾತ್ರ. ಏನ್ ಹೇಳ್ತೀರಿ ವಿದ್ಯಾರ್ಥಿಗಳೇ? ಮುಂದಿನ ತಿಂಗಳು ಈ ಶಾಲೆ 100 ಶತಮಾನಗಳನ್ನ ಹೋಗ್ತಾ ಇದೆ. ಎಷ್ಟು ಸಂತೋಷದ ಸಂಗತಿ ಅಲ್ಲ? ಎಷ್ಟು ಜನ ಇಲ್ಲಿ ಓದಿರೋ, ವಿದ್ಯಾಭ್ಯಾಸ ಮಾಡಿರೋರು ಏನೇನಾಗಿದ್ದಾರೆ, ಅಧಿಕಾರಿ ಆಗಿದ್ದಾರ, ಡಾಕ್ಟರ್ ಆಗಿದ್ದಾರ, ಹೊರ ದೇಶದಲ್ಲಿ ಸೆಟ್ಲ್ ಆಗಿದ್ದಾರ. 100 ವರ್ಷಗಳ ಇತಿಹಾಸಕ್ಕೆ ಕಾಲ್ ಹಾಕಿದ್ದೇವೆ ಅಂದರೆ ಎಷ್ಟು ಖುಷಿಯ ಸಂಗತಿ. ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಮಾತು ಜಾಸ್ತಿ ಆಯಿತು ಅಂತ ಅನ್ಕೊಳ್ಬೇಡಿ. ನಿಮಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದೀನಿ. ಕಾನೂನಿನ ಸೇವೆಗಳ ಪ್ರಾಧಿಕಾರ ಎಲ್ಲ ಕಡೆ ಇದೆ. ಉಚಿತವಾಗಿ ನಿಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಫ್ರೀ ಲೀಗಲ್ ನಿಮಗೆ ಕೊಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂ ಮಂಡ್ಯದಲ್ಲಿದೆ, ನೀವು ಹೋಗಿ ಉಚಿತವಾಗಿ ಕಾನೂನು ಸಲಹೆಗಳನ್ನು ಪಡಿಬೋದು. ನಿಮ್ಮಲ್ಲಿ ಇವತ್ತು ನ್ಯಾಯಾಧೀಶರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಕೋರ್ಟನ್ನೇ ಕರೆಸ್ತೀನಿ. ಕೋರ್ಟ್ ಅಂದರೆ ಉದಾಹರಣೆಗೆ ನ್ಯಾಯಾಧೀಶರು, ಅಧಿಕಾರಿಗಳು ಬರಬೇಕಾಗಿತ್ತು, ಕಾರಣಾಂತರದಿಂದ ಒತ್ತಡದ ಕೆಲಸದ ನಡುವೆ ಬಂದಿಲ್ಲ. ಇನ್ನು ಮಿಕ್ಕಿದವರು ಮಾತಾಡುವವರಿದ್ದಾರೆ, ಗಣ್ಯ ವ್ಯಕ್ತಿಗಳು. ಓಕೆ, ನೆಚ್ಚಿನ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಶಾಲೆಗೆ ಕೀರ್ತಿ ತನ್ನಿ, ಮಾದರಿಯ ವಿದ್ಯಾರ್ಥಿಗಳಾಗಿ ಅಂತೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಪುಸ್ತಕದ ಹುಳುವಾಗಿ ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಇವತ್ತು ನೀವು ತಲೆ ತಗ್ಗಿಸಿ ಓದಿದರೆ ಮೇಲೆ ತಲೆ ಎತ್ತು ನೋಡ್ತೀವಿ. ಉದಾಹರಣೆಗೆ ನಮ್ಮ ಜಿಲ್ಲಾ ಪಂಚಾಯತ್ CO ಮೇಡಮ್ ಉದಾಹರಣೆ ತಗೊಳ್ತೀವಿ. ಮಂಡ್ಯ CO ಅಂದ್ರೆ ನಿಮಗೆ ಗೊತ್ತಿಲ್ಲ, ಅವರೊಬ್ಬರು ಜಿಲ್ಲಾ ಅಧಿಕಾರಿ ಲೆವೆಲ್ ಇರೋರು, ರಾಜ್ಯಕ್ಕೆ 2ನೇ ಸ್ಥಾನ ಬಂದರು. ಅವರು ಒಬ್ಬ ಶಿಕ್ಷಕರ ಮಗಳು, ಕೋಲಾರದ ಹೆಣ್ಣುಮಗಳು, ಮಂಡ್ಯ ಜಿಲ್ಲೆ ಸೊಸೆ. ಇವತ್ತು ಮಂಡ್ಯ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿದ್ದಾರೆ ಮಕ್ಕಳೇ. ಅವರು ಸ್ಫೂರ್ತಿ ನಿಮಗೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು UPSC ಎಕ್ಸಾಮ್ ಬರೆಯುವಾಗ ತುಂಬಾ ಜ್ವರ ಬಂದಿತ್ತು. ಎಂತ ಜ್ವರ ಅಂದ್ರೆ ಎಕ್ಸಾಮ್ಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ಆ ಮಟ್ಟದಲ್ಲಿ ಜ್ವರ ಬಂದಿತ್ತು ಅವರಿಗೆ. ಆದ್ರೂ ದೇಶಕ್ಕೆ, ರಾಜ್ಯಕ್ಕೆ ಕೀರ್ತಿ ತಂದು 2ನೇ ರ್ಯಾಂಕ್ ಬಂದರು. ಇವತ್ತು CO ಪದವಿಯನ್ನು ಅಲಂಕರಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳು. ಅದು ಎಲ್ಲರಿಗೂ ಸ್ಫೂರ್ತಿಯಲ್ಲ.
ನಮಗೆ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಂ ಇತಿಹಾಸ ಪುಟದಲ್ಲಿ ತೆರೆದಿಟ್ಟಿದ್ದಾರೆ ಇವತ್ತು. ಸುನೀತಾ ವಿಲಿಯಂ ಗಗನಯಾತ್ರಿ, ಕಲ್ಪನಾ ಚಾವ್ಲಾ ಮರಣ ಹೊಂದಿದ್ರು. ಭೂಮಿಗೆ 2 ನಿಮಿಷ ಪಾದಾರ್ಪಣೆ ಮಾಡಬೇಕಾಗಿತ್ತು, ಹಣೆ ಬರ ಬೇರೆ ಇತ್ತು. ಆದರೆ ಇತಿಹಾಸ ಪುಟ ಸೇರ್ಕೊಂಡ್ರು. ನೆಚ್ಚಿನ ವಿದ್ಯಾರ್ಥಿಗಳೇ, ಓದುವ ಟೈಮಲ್ಲಿ ಓದಿ, ದಯಮಾಡಿ ಮೊಬೈಲ್ ಹಾವಳಿಯನ್ನು ಬಿಡಿ. ನಿಮಗೆ ಕಾನೂನಲ್ಲಿ ತುಂಬ ಸಪೋರ್ಟ್ ಇದೆ, ಹೆಣ್ಮಕ್ಳಿಗಂತೂ ತುಂಬ ಸಪೋರ್ಟ್ ಇದೆ, ಎಜುಕೇಷನ್ಗೂ ಅಷ್ಟೇ. ನಮ್ಮ CWC ಇಂದ ಸರ್ ಬಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾವ ಥರ ಎಜುಕೇಷನಲ್ಲಿ ಫ್ರೀ ಕೊಡುತ್ತೆ ಸರ್ಕಾರ, ಅದೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ. ಅದಕ್ಕಾಗಿ ಅವರನ್ನ ಇನ್ವೈಟ್ ಮಾಡಿದ್ದೇನೆ. ಮಕ್ಕಳೇ, ನಿಮ್ದು ಏನೇ ಕ್ವಶನ್ ಇದ್ರು ಮುಂದಿನ ಭವಿಷ್ಯಕ್ಕೆ ಅವರನ್ನ ಕೇಳಿ, ತುಂಬ ಅದ್ಭುತವಾಗಿ ಹೇಳ್ತಾರೆ. CWC ಇಂದ ಕರೆಸಿದ್ದೇನೆ. ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಗೆ ಏನೇ ಸಪೋರ್ಟ್ ಇದ್ರು ನಮ್ಮನ್ನು ಕೇಳಿ, ನಿಮ್ಮ ಜೊತೆಗೆ ನಾವಿದ್ದೇವೆ. ಆದಷ್ಟು IAS IPS ಕಡೆಗೆ ನಿಮ್ಮ ಒಲವನ್ನು ಹರಿಸಿ. ಈ ಚಿಕ್ಕ ವಯಸ್ಸಿಂದಲೇ ನೀವು UPSCಯನ್ನ ಎಕ್ಸಾಮಲ್ಲಿ ತಪಸ್ಸನ್ನ ಮಾಡಿ ಓದಿದರೆ ಗುರಿನ ಖಂಡಿತ ನೀವು ಸಾಧಿಸ್ತೀರಿ, ಖಂಡಿತ ಸಾಧಿಸ್ತೀರಿ. ಪುಸ್ತಕದ ಹುಳುವಾಗಿ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಇವತ್ತು ನೀವು ತಲೆ ತಗ್ಗಿಸಿ ಓದಿದರೆ ಮೇಲೆ ತಲೆ ಎತ್ತು ನೋಡ್ತೀರಿ. ಉದಾಹರಣೆಗೆ ನಮ್ಮ ಜಿಲ್ಲಾ ಪಂಚಾಯತ್ CO ಮೇಡಮ್ ಉದಾಹರಣೆ ತಗೊಳ್ತೀವಿ. ಮಂಡ್ಯ CO ಅಂದರೆ ನಿಮಗೆ ಗೊತ್ತಿಲ್ಲ, ಅವರೊಬ್ಬರು ಜಿಲ್ಲಾ ಅಧಿಕಾರಿ ಲೆವೆಲ್ ಇರೋರು, ರಾಜ್ಯಕ್ಕೆ 2ನೇ ಸ್ಥಾನ ಬಂದರು. ಅವರು ಒಬ್ಬ ಶಿಕ್ಷಕರ ಮಗಳು, ಕೋಲಾರದ ಹೆಣ್ಮಗಳು, ಮಂಡ್ಯ ಜಿಲ್ಲೆ ಸೊಸೆ. ಇವತ್ತು ಮಂಡ್ಯ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದಿದ್ದಾರೆ. ಮಕ್ಕಳೇ, ಅವರು ಸ್ಫೂರ್ತಿ ನಿಮಗೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು UPSC ಎಕ್ಸಾಮ್ ಬರೆಯುವಾಗ ತುಂಬ ಜ್ವರ ಬಂದಿತ್ತು. ಎಂಥ ಜ್ವರ ಅಂದರೆ ಎಕ್ಸಾಮ್ಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ಆ ಮಟ್ಟದಲ್ಲಿ ಜ್ವರ ಬಂದಿತ್ತು ಅವರಿಗೆ. ಆದರೂ ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತಂದು 2ನೇ ರ್ಯಾಂಕ್ ಬಂದರು. ಇವತ್ತು CO ಪದವಿಯನ್ನು ಅಲಂಕರಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಹೆಣ್ಣುಮಕ್ಕಳು. ಅದು ಎಲ್ಲರಿಗೂ ಸ್ಫೂರ್ತಿಯಲ್ಲ. ನಮಗೆ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಂ ಇತಿಹಾಸ ಪುಟದಲ್ಲಿ ತೆರೆದಿಟ್ಟಿದ್ದಾರೆ ಇವತ್ತು. ಸುನೀತಾ ವಿಲಿಯಂ ಗಗನಯಾತ್ರಿ, ಕಲ್ಪನಾ ಚಾವ್ಲಾ ಮರಣ ಹೊಂದಿದ್ರು. ಭೂಮಿಗೆ 2 ನಿಮಿಷ ಪಾದಾರ್ಪಣೆ ಮಾಡಬೇಕಾಗಿತ್ತು, ಹಣೆ ಬರ ಬೇರೆ ಇತ್ತು. ಆದರೆ ಇತಿಹಾಸ ಪುಟ ಸೇರ್ಕೊಂಡ್ರು. ನೆಚ್ಚಿನ ವಿದ್ಯಾರ್ಥಿಗಳೇ, ಓದುವ ಟೈಮಲ್ಲಿ ಓದಿ, ದಯಮಾಡಿ ಮೊಬೈಲ್ ಹಾವಳಿಯನ್ನು ಬಿಡಿ. ನಿಮಗೆ ಕಾನೂನಲ್ಲಿ ತುಂಬ ಸಪೋರ್ಟ್ ಇದೆ, ಹೆಣ್ಮಕ್ಳಿಗಂತೂ ತುಂಬ ಸಪೋರ್ಟ್ ಇದೆ, ಎಜುಕೇಷನ್ಗೂ ಅಷ್ಟೇ. ನಮ್ಮ CWC ಇಂದ ಸರ್ ಬಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾವ ಥರ ಎಜುಕೇಷನಲ್ಲಿ ಫ್ರೀ ಕೊಡುತ್ತೆ ಸರ್ಕಾರ, ಅದೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ. ಅದಕ್ಕಾಗಿ ಅವರನ್ನ ಇನ್ವೈಟ್ ಮಾಡಿದ್ದೇನೆ. ಮಕ್ಕಳೇ, ನಿಮ್ದು ಏನೇ ಕ್ವಶನ್ ಇದ್ರು ಮುಂದಿನ ಭವಿಷ್ಯಕ್ಕೆ ಅವರನ್ನ ಕೇಳಿ, ತುಂಬ ಅದ್ಭುತವಾಗಿ ಹೇಳ್ತಾರೆ. CWC ಇಂದ ಕರೆಸಿದ್ದೇನೆ. ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಗೆ ಏನೇ ಸಪೋರ್ಟ್ ಇದ್ರು ನಮ್ಮನ್ನು ಕೇಳಿ, ನಿಮ್ಮ ಜೊತೆಗೆ ನಾವಿದ್ದೇವೆ. ಆದಷ್ಟು IAS IPS ಕಡೆಗೆ ನಿಮ್ಮ ಒಲವನ್ನು ಹರಿಸಿ. ಈ ಚಿಕ್ಕ ವಯಸ್ಸಿಂದಲೇ ನೀವು UPSCಯನ್ನ ಎಕ್ಸಾಮಲ್ಲಿ ತಪಸ್ಸನ್ನ ಮಾಡಿ ಓದಿದರೆ ಗುರಿನ ಖಂಡಿತ ನೀವು ಸಾಧಿಸ್ತೀರಿ, ಖಂಡಿತ ಸಾಧಿಸ್ತೀರಿ. ಎಲ್ಲ ಬಂದಿದ್ದಾರೆ, ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗೆಲ್ಲ ಮಾತಾಡಿದ್ದಾರೆ. ನಾನೇನು ಮಾತಾಡಿದ್ರೆ ಏನು ಬೇಜಾರಾಗುತ್ತೆ ನಮ್ಗೆ ಅನ್ಸುತ್ತೆ. ಎಲ್ಲ ಹೇಳಿದ್ದಾರೆ, ಎಲ್ಲ ಕಾನೂನು ಬಗ್ಗೆ, ಮತ್ತೆ ನಮ್ಮ ಸರ್ ಭಾಳ ಹೇಳಿದ್ದಾರೆ, ರಜನಿ ಮೇಡಮ್ ಹೇಳಿದ್ದಾರೆ. ಅದೆಲ್ಲ ಅವರು ನಮ್ಮ ಮಂಡಲ ಇಟ್ಕೊಂಡು ಜೀವನ ಸಾಗಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತೆ ಈ ಭ್ರಷ್ಟಾಚಾರ ತುಂಬ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲ ಏನು ಹೇಳಬೇಕಾಗಿಲ್ಲ. ಒಂದು ಈಗ ಮತ್ತೆ ಇದು ಯಾವುದೋ ಇವ್ರೀಗ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸೋದಕ್ಕೆಲ್ಲ ಲಂಚ ಕೊಡ್ತಾ ಇದ್ರಲ್ವಾ? ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ದೀರಾ? ಕೈ ಎತ್ತಿ. ಕೊಟ್ಟಿದ್ದೀರಾ? 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 ಯಾರು ಹೇಳ್ತಾ ಇಲ್ಲ ಅಷ್ಟೇ. ಹಾಗಾಗಿ ನಾವೆಲ್ಲರೂ ಈಗ ಮೇಡಮ್ಗೆ ಕಾನೂನನ್ನು ಪಾಲಿಸಬೇಕು. ಮತ್ತೆ ಯಾರು ಲಂಚ ಕೇಳ್ತಾರೆ ಅವ್ರನ್ನ ಒಗ್ಗಟ್ಟಾಗಿ ನೀವು ಎದುರಿಸಬೇಕು. ಒಗ್ಗಟ್ಟಾಗಿ ಎದುರಿಸಿ. ಒಬ್ಬರೇ ಹೋದ್ರೆ ಕೊಡಲೇಬೇಕು, ಹಣ ಕೊಡದೇ ಕೆಲಸ ಆಗೋದೇ ಇಲ್ಲ. ಒಗ್ಗಟ್ಟಾಗಿ ಹೋಗಿ, ಒಂದು 10 ಜನ ಹೋಗಿ, ಗಂಡು ಮಕ್ಕಳು ಒಗ್ಗಟ್ಟಾಗಿ ಹೋಗಿ. ಒಬ್ಬರು ಕೆಲಸ ಆಗ್ಬೇಕು ಅಂದ್ರೆ 5 ಜನ ಹೋಗಿ ಕೆಲಸ ಆಗುತ್ತೆ. ಭ್ರಷ್ಟಾಚಾರ, ಲಂಚ ಕೇಳಿದ್ರೆ ಬೇರೆಯವ್ರ ಗಮನಕ್ಕೆ ತಗೊಂಡು ಹಿರಿಯ ಅಧಿಕಾರಿಗಳಿರ್ತಾರೆ, ಮತ್ತೆ ರಕ್ಷಣಾ ಅಧಿಕಾರಿಗಳಿರ್ತಾರೆ. ಅವ್ರು ಹೇಳಿದ್ದಾರೆ ಯಾವ್ಯಾವ ಬಗ್ಗೆ ಏನು ಎಲ್ಲ ಹೇಳಿದ್ದಾರೆ. ಈಗ ಈಗ ಬಡವರು ಮಕ್ಕಳು ಇರ್ತಾರೆ, ಅವ್ರು ಹೇಳಿದಂಗೆ ಯಾರು ಶ್ರೀಮಂತರು ಇರಲ್ಲ. ಈಗ ತಂದೆ ತಾಯಿ ಕೂಲಿ ಮಾಡಿ ಸೇರಿಸಿರ್ತಾರೆ ಮಕ್ಕಳಿಗೆ, ಅದ್ರ ಅರಿವು ತಮಗಿರ್ಬೇಕು. ಗಂಡು ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ?
ಈಗ ಹೆಣ್ಮಕ್ಳದ್ದು ಪರ್ಸೆಂಟೇಜ್ ಬಹಳ ಬರ್ತಾ ಇದೆ, ರಿಸಲ್ಟ್ ಇಂಪ್ಯಾಕ್ಟ್ ಬರ್ತಾ ಇದೆ. ನಮ್ಮೆಲ್ಲರ ಪ್ರೇರಣೆ ವೇದಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ವಿಎಂ ಲಿಂಗಯ್ಯ BEd ಕಾಲೇಜಿನ ಉಪ ಪ್ರಾಂಶುಪಾಲರಾದಂತಹ ಭಾಸ್ಕರ್ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ನಮ್ಮ ಪ್ರೀತಿಯ ಕಾರ್ಯದರ್ಶಿಯವರಾದಂತಹ ನಾಗವೇಣಿ ಎಸ್ ಎಂ ಶಂಕರ್ ಅವರು ವಹಿಸಿಕೊಂಡು ಯಶಸ್ವಿಗೊಳಿಸಿಕೊಳ್ಬೇಕಾಗಿತ್ತು. ಕಾರಣಾಂತರದಿಂದ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯ SCMM ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ರತ್ನಮ್ಮ ಮೇಡಮ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಸಭೆಗೆ ನಮಸ್ಕಾರ. ನಮೋ ಸಭಾಭ್ಯಃ ಸಭಾಪತಿಭ್ಯಶ್ಚ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ ಅಂದ್ರೆ ನೀವೇ ಚಿಕ್ಕ ಮಕ್ಕಳೇ. ನಮಗೆ ತಿಳಿದಿರೋ ಹಾಗೆ ಅಥವಾ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಕ್ಕಳು ನಮ್ಮ ದೇಶದ ಭವಿಷ್ಯ. ಅವರನ್ನ ಮತ್ತೆ ಅವರ ಹಕ್ಕು ಬಾಧ್ಯತೆಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಕೆಲಸ ಸಹ. ಹಾಗೆ ಅವರ ಬೆಳವಣಿಗೆಗೆ ಪೂರಕವಾಗಿ ಇಲ್ಲಿಯ ತನಕ 56 ಕೇಸನ್ನು ಮಾಡಿದ್ದೇನೆ. ಕೋರ್ಟ್ ಮೆಟ್ಲು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸದೇನೆ ನಿವೃತ್ತ ನ್ಯಾಯಾಧೀಶರು ಹಾಗೂ ಪೊಲೀಸ್ ಕಮಿಷನರ್ ಮೂಲಕ ಕಾನೂನು ಸಲಹೆಯನ್ನು ಪಡೆದು ಹಿರಿಯ ವಕೀಲರ ಮುಖಾಂತರ ಇಲ್ಲಿ ತನಕ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಕೆಲಸವನ್ನು ಮಹಿಳಾ ದೌರ್ಜನ್ಯ ಮಕ್ಕಳ ಪರವಾಗಿ ಎಲ್ಲಿ ದೌರ್ಜನ್ಯ ಕೃತ್ಯ ಅಲ್ಲಿರುತ್ತೋ ಅಲ್ಲಿರ್ತೀನಿ ಮಕ್ಕಳೇ. ಮಕ್ಕಳ ಸಹಾಯವಾಣಿ 1098 ಹೇಳಿ ನೆಚ್ಚಿನ ಮಕ್ಕಳೇ, 1098 ಇದು ಮಕ್ಕಳ ಸಹಾಯವಾಣಿ. ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ತಲೆಗೆ ಹೋಗ್ಲಿ. ನಿಮಗೆ ಎಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತೀರಾ, ಎಲ್ಲಿ ನಿಮಗೆ ಅಸಹಾಯಕವಾಗಿ ನೋಡ್ತಾರೆ, ಎಲ್ಲಿ ಕೃತ್ಯಗಳನ್ನ ಮಾಡುತ್ತಾರೆ, ಆಗ ಇಮಿಡಿಯೇಟ್ ನೀವು ಹೆಲ್ಪ್ಲೈನ್ಗೆ ಸಹಾಯ ಹಸ್ತ ತಗೊಳ್ಳಿ. ಇದು ಉಚಿತವಾಗಿದೆ. 1098 ಇದು ನಿಮ್ಮ ತಲೆಯಲ್ಲಿ ಇರಲಿ ನೆಚ್ಚಿನ ವಿದ್ಯಾರ್ಥಿಗಳು. ಈಗ ಎಲ್ಲ ಹೆಣ್ಮಕ್ಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ. ಈ ಶಾಲೆಗೆ ಆಡ್ಸಪ್ ಹೇಳಬೇಕು. ಎಷ್ಟು ಶಿಸ್ತು ಸಮಯದಿಂದ ಕುಳಿತಿದ್ದೀರಿ ಅಂದ್ರೆ ಈ ಶಾಲೆಯ ಗುರುಗಳಿಗೆ ಅರ್ಪಿಸಬೇಕು. ತುಂಬಾ ಶಿಸ್ತು ಸಮಯವನ್ನ ಪಾಲಿಸಿ ಎಷ್ಟು ಚೆನ್ನಾಗಿ ಕುಳಿತಿದ್ದೀರಿ ಅಂದ್ರೆ ನಾನು ವೇದಿಕೆ ಮೇಲೆ ಇರುವಾಗ ಲಾಸ್ಟ್ ಇಂದ ಫಸ್ಟ್ ವರ್ಗು ನೋಡಿದೆ. ಕೆಲವೊಂದು ಕಾನ್ವೆಂಟ್ಗೆ ಹೋಗ್ತೀನಿ, ಕಾನ್ವೆಂಟಲ್ಲಿ ಅಲ್ಲೇ ಪಕ್ಕ ಹೆಣ್ಮಕ್ಳಿಂದ ಗಂಡು ಮಕ್ಳು ತನಕ ಹಾಗೆ ಪಿಸು ಪಿಸು ಗುಸು ಗುಸು. ನಾನು ವೇದಿಕೆ ಮೇಲೆ ನಿಂತ್ಕೊಂಡೇ ಹೇಳ್ತೀನಿ, ಮಕ್ಕಳೇ ಇಲ್ಲಿ ನೋಡಿ, ಈ ಕಡೆ ನೋಡಿ, ಇದೇನೋ ಶಿಸ್ತು ಅಂತ ಹೇಳಿ ಬಂದಿದ್ದೀನಿ. ಆದರೆ ಇಲ್ಲಿ ನೋಡಿ ಎಷ್ಟು ಶಿಸ್ತು ಸಮಯವನ್ನ ಪಾಲಿಸ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದ್ದೀರಿ ಅಂದ್ರೆ ಅದು ನಿಮ್ಮ ಗುರುಗಳಿಗೆ ಸಲ್ಲಿಸಬೇಕು. ಮತ್ತೆ ಅವ್ರು ಮಾತಾಡ ನಿಮ್ಮ ತಂದೆ ತಾಯಿಗಳು ಕೋಟ್ಯಾಧೀಶ್ವರ, ಲಕ್ಷಾಧೀಶ್ವರ, ಬಿಸ್ನೆಸ್ ಮ್ಯಾನ್ಗಳ ಅವ್ರ ಕಷ್ಟ ಏನು ಅಂತ ನೀವೆಲ್ಲಾದ್ರೂ ಹೋಗಿ ನೋಡಿದ್ದೀರಾ? ಅವ್ರ ದುಡಿಮೆನ 50 ಎಕರೆ ಜಮೀನಿದೆಯಾ, 1 ಎಕರೆ ಜಮೀನಲ್ಲಿ ಅವ್ರು ಎಷ್ಟು ದುಡಿಮೆ ಮಾಡ್ತಾ ಇದ್ದಾರೆ. ಬೇರೆಯವ್ರ ಹತ್ರ ಕೂಲಿಗೆ ಹೋಗಿ ಕೂಲಿ ಮಾಡ್ತಾ ಇದ್ದಾರೆ. ಅವ್ರು ಹಾಕಿರೋ ಬಟ್ಟೆ ನೋಡ್ತಾ ಇದ್ದೀರಾ? ಅವ್ರು ತಿನ್ನೋ ಊಟ ನೋಡ್ತಾ ಇದ್ದೀರಾ? AC ರೂಮಲ್ಲಿ ಕೆಲಸ ಮಾಡಿ ಬರ್ತಾ ಇದ್ದಾರೆ. ಮಳೆ, ಬಿಸಿಲು, ಗಾಳಿ ಏನನ್ನು ಲೆಕ್ಕಿಸ್ತಾ ಇಲ್ಲ. ಯಾರಿಗೋಸ್ಕರ? ನಿಮಗೋಸ್ಕರ. ನೀವಿವತ್ತು ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸಿದ್ದೀರಾ, ಅಂದ ಚೆಲುವಾಗಿ ಕಾಣ್ತಾ ಇದ್ದೀರಾ. ಇದಕ್ಕೆ ಮೂಲ ಕಾರಣ ಯಾರು? ನಿಮ್ಮ ತಂದೆ ತಾಯಿ. ಯಾಕೆ? ನಾ ಪಡ್ತಿರೋ ಕಷ್ಟ ನನ್ನ ಮಗು ಪಡಬಾರ್ದು, ಹೌದಲ್ವಾ? ನಾನು ಬಾಲ್ಯದಲ್ಲಿ ಅನುಭವಿಸಿದ ನೋವು ಸಂಕಟಗಳನ್ನ ನನ್ನ ಮಕ್ಕಳು ಅನುಭವಿಸಬಾರ್ದು. ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ಕೆಲಸವನ್ನು ತಗೋಬೇಕು, ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಅವನು ಬೆಳಿಬೇಕು, ಸಂಸ್ಕಾರವನ್ನ ಕಲಿಬೇಕು. ಅವನು ಎತ್ತರಕ್ಕೆ ಬೆಳೆದ್ರೆ ಅದೇ ನನ್ನ ಕನಸು. ಇದೆಯೇ ಇಲ್ವಾ ನಿಮ್ಮ ತಂದೆ ತಾಯಿಯಲ್ಲಿ? ಆ ಉದ್ದೇಶದಿಂದನೇ ತಾನೆ ನೀನು ಒಳ್ಳೆ ಕೆಲಸಕ್ಕೆ ಹೋಗಿ ನನಗೆ ಲಕ್ಷ ಲಕ್ಷ ಸ್ಯಾಲರಿ ತಗೊಂಬಂತ ಕೇಳ್ತಾ ಇದ್ದಾರ? ಇವತ್ತೇನ್ ತಗೊಂಬಂದೆ, ನನಗೆ ಸ್ಕೂಲಲ್ಲಿ ಏನ್ ಕೊಟ್ಟರು ಕೊಡು ನನಗೆ ಅಂತ ಕೇಳ್ತಾ ಇದ್ದಾರ? ಏನ್ ಕಲಿತೆ ಅಂತ ಕೇಳ್ತಾ ಇದ್ದಾರೆ, ಹೌದಾ? ಇವತ್ತು ನೀವು ಓದ್ತಾ ಇರೋ ಶಾಲೆಗೆ ಬಂದವರು ನೀವೇನ್ ಮಾಡ್ತಾ ಇದ್ದೀರಾ, ಹೇಗೆ ಓದ್ತಾ ಇದ್ದೀರಾ ಅಂತ ಕೇಳೋ ಸ್ಥಿತಿಲಿ ಅವ್ರಿಲ್ಲ.
ಯಾಕಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ಇಲ್ಲಿ ಬಂದ್ರೆ ನನಗೆ ಅಲ್ಲೇ ಅರ್ಧ ದಿನ ಕೂಲಿ ಹೋಗುತ್ತೆ, ನಾನು ಬೆಳಿಬೇಕಾದಂಥ ಬೆಳೆ ಕಿತ್ತೋಗುತ್ತೆ. ನಾನು ಇವತ್ತು ಆ ಬೆಳೆನ ಬೆಳೆದ್ರೆ ಇವತ್ತು ಆ ಕೂಲಿಯನ್ನು ತಂದ್ರೆ ಮುಂದಿನ ನನ್ನ ಮಗನ ವಿದ್ಯಾಭ್ಯಾಸಕ್ಕಾಗುತ್ತೆ ಅಂತ ಅವ್ರು ಹೋಗಿ ದುಡಿತಾ ಇದ್ದಾರೆ. ನೀವು ಶ್ರಮ ಪಡಿ, ಆ ಶ್ರಮಕ್ಕೆ ಬೆಲೆ ಫಲ ಸಿಕ್ಕೇ ಸಿಗುತ್ತೆ. ಹೌದಾ? ದಯಮಾಡಿ ನಿಮಗೆ ಹೊರಗಡೆ ಎಲ್ಲಾದರೂ ಯಾರ್ಯಾರು ಚುಡಾಯಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾರ್ಯಾರು ಹಿಂದೆ ಬಂದು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂದು ಶಿಕ್ಷಕರಿಗೆ ಹೇಳಿ, ತಂದೆ ತಾಯಿಗೆ ಹೇಳಿ. ಕಾನೂನಿದೆ 1098-112 ಇದೆ, ಕರೆ ಮಾಡಿ. 10 ನಿಮಿಷದಲ್ಲಿ ನಿಮಗೆ 112 ಪೊಲೀಸ್ ಜೀಪ್ ಬಂದು ನಿಲ್ಲುತ್ತೆ. ನೀವು ಇರೋ ಸ್ಥಳಕ್ಕೆ ರಕ್ಷಣೆ ಮಾಡ್ತಾರೆ. ಆದರೆ ನೀವೇ ಯಾವತ್ತೂ ದಾರಿ ತಪ್ಪಬೇಡಿ. ನಿಮಗೆ ಆಗುವಂಥ ಅನ್ಯಾಯಗಳಲ್ಲದೆ ನಿಮ್ಮ ಕಣ್ಣು ಮುಂದೆ ಬರುವಂಥ ಯಾವುದೇ ಮಕ್ಕಳಿಗೆ ಬರುವಂಥ ಅನ್ಯಾಯಗಳು ಕಾಣ್ಬೋದು. ಚೈಲ್ಡ್ ಮ್ಯಾರೇಜ್ ಆಗ್ಬೋದು, ಭಿಕ್ಷಾಟನೆ ಮಾಡ್ತಾ ಇರೋದಿರ್ಬೋದು, ಬಾಲಕಾರ್ಮಿಕಕ್ಕೆ ದುಡಿತಕ್ಕೆ ಒಳಪಡಿಸಿರೋದಿರ್ಬೋದು ಅಲ್ವಾ? ಎಲ್ಲೋ ಬೇರೆಯಲ್ಲಿ ಮಗುವನ್ನ ಬಿಸಾಕಿರ್ತಾರೆ. ಇವತ್ತು ಎಂಥವ್ರು ಮಕ್ಕಳನ್ನ ಬಿಸಾಕ್ತಾ ಇದ್ದಾರೆ ಅಂದರೆ ಮದುವೆನೇ ಆಗದೆ ಇರುವಂಥವ್ರು, ವಿಧವೆಯರು ಮಕ್ಕಳಾಗಿ ಸಮಾಜದಲ್ಲಿ ನನಗೇನೋ ಗೌರವ ಸ್ಥಾನಮಾನ ಸಿಗಲ್ಲ, ಆಡ್ಕತ್ತಾರೆ ಅನ್ನೋದಕ್ಕೆ ಹೋಗಿ ಎಲ್ಲೋ ಬೇರೆ ಬಿಸಾಕ್ತಾ ಇದ್ದಾರೆ. ಆ ಕೆಲಸ ಯಾವತ್ತೂ ಮಾಡಬೇಡಿ. ಅವ್ರಿಗೆಲ್ಲ ತಿಳುವಳಿಕೆ ಕೊಡಿ. ಮಮತೆಯ ತೊಟ್ಟಿರುವಂಥ ಹಾಸ್ಪಿಟಲ್ಗಳಲ್ಲಿ ಇಟ್ಟಿದ್ದಾರೆ, ಅಲ್ಲಿ ತಂದು ಮಗುನ ಇಟ್ಬಿಟ್ರೆ ಅವ್ರ ಬಗ್ಗೆ ಯಾವತ್ತೂ ಎಲ್ಲೂ ಹೇಳಲ್ಲ, ಗೌಪ್ಯವಾಗಿರುತ್ತೆ. ಆ ಮಗು ಒಳ್ಳೆ ಮನೆತನಕ್ಕೆ ಹೋಗುತ್ತೆ, ದತ್ತು ಪ್ರಕ್ರಿಯೆಗೆ ಒಳಗಾಗುತ್ತೆ ಕಾನೂನಾತ್ಮಕವಾಗಿ. ಯಾರು ಮಕ್ಕಳಿಲ್ಲ ಅಂತವ್ರು ಹೆಚ್ಚಾಗಿರೋ ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಹೋಗ್ತಾರೆ ಅಂತ ಕಡೆ ಹೋಗುತ್ತೆ. ಎಲ್ಲೂ ಬೇರೆ ಬಿಸಾಕಕ್ಕೆ ಹೋಗ್ಬೇಡಿ ಅಂತ ತಿಳುವಳಿಕೆಗಳು. ಇವಾಗ ಈ ತಿಂಗಳು ಮಕ್ಕಳಾದ ಸ್ವಲ್ಪ ಖುಷಿ ಆಗುತ್ತೆ ಅನ್ನುವಂಥ ನಮ್ಮ ನಂಬಿಕೆ, ಅದು ಒಂದು ಕಡೆ. ಆದರೆ ನಮ್ಮ ಪ್ರಧಾನಮಂತ್ರಿಯವರು ಏನು ಈ ದೇಶವನ್ನ ತುಂಬಾ ಬಡತನದ ಸ್ಥಿತಿಯಲ್ಲಿದ್ದಾಗ ಅವರು ಅಧಿಕಾರವನ್ನು ವಹಿಸ್ಕೊತಾರೆ. ಬ್ರಿಟಿಷ್ ಅವರು ಎಲ್ಲವನ್ನ ದೋಚ್ಕೊಂಡು ಹೊರಟಿರ್ತಾರೆ. ಹಾಗಾಗಿ ಅವರು ಮೊದಲು ಪ್ರಧಾನಿಯಾದಾಗ ತುಂಬಾ ಬಡತನದಲ್ಲಿ ಇದ್ದಂತಹ ದೇಶ. ಅದನ್ನು ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಹಾಕುತ್ತಾರೆ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಮೊದಲು ಕೃಷಿಗೆ, ಅನ್ನಕ್ಕೆ ಮೊದಲು ಊಟ ಬೇಕು. ಈಗ ಒಂದು ಸಾಮಾನ್ಯವಾಗಿ ಗಾದೆ ಹೇಳ್ತಾರೆ, ಗುಟ್ಟಿಗಿದ್ರೆ ಮೆಟ್ಗು, ಮೆಟ್ಗಿದ್ರೆ ಮೆಡವರ್ಕೆ ಅಂತ. ಮೊದಲು ಗುಟ್ಗಂದ್ರೆ ಊಟ ಬೇಕು. ಊಟ ದೇಶದ ಜನ ಬಡತನದಿಂದ ಹಸಿವಿನಿಂದ ನರಳ್ತಾ ಇದ್ದಂಥ ಜನರಿಗೆ ಮೊದಲು ಆಹಾರವನ್ನು ಒದಗಿಸ್ಬೇಕು ಅಂತ ಹೇಳಿ ಕೃಷಿಯನ್ನು ಹಾಕೋತಾರೆ. ಪಂಚ ಅಂದ್ರೆ 5 ವರ್ಷಕ್ಕೆ ಒಂದು ಯೋಜನೆಯನ್ನು ಹಾಕೋತಾರೆ. ಎರಡನೇದಾಗಿ ಕೈಗಾರಿಕೆಗಳನ್ನ ಮಾಡಬೇಕು ಅಂತೇಳಿ 2ನೇ ಪಂಚವಾರ್ಷಿಕ ಯೋಜನೆ ಮಾಡ್ತಾರೆ. ಹೀಗಾಗಿ ಅವರ ಬಗ್ಗೆ ಹೇಳ್ಕೊಳ್ಳೋದ ತುಂಬಾ ಇದೆ. ಒಂದು ದಿನ 1 ಗಂಟೆ ಸಾಕಾಗುವುದೇ ಇಲ್ಲ. ಅವರ ಜೀವನ ಚರಿತ್ರೆಗಳನ್ನು ನೀವು ಗ್ರಂಥಾಲಯದಲ್ಲಿ ಓದಬೇಕು. ನಾವು ಆಗಲೇ ಸಾಕಷ್ಟು ಪ್ರೇಯರಲ್ಲಿ ಹೇಳ್ತಾ ಇರ್ತೀನಿ. ಹಾಗೂ ಶಿಕ್ಷಕ ವೃಂದದವರು ತರಗತಿಯಲ್ಲೂ ಸಹ ಅವ್ರ ಬಗ್ಗೆನೂ ಪರಿಚಯ ಮಾಡ್ತಾರೆ. ಮತ್ತೆ ಕಾನೂನು ಅರಿವು ಬಗ್ಗೆ ಇದನ್ನೆಲ್ಲ ನಿಮ್ಮೆಲ್ಲ ಸಾಕಷ್ಟು ಹೇಳ್ತಾ ಇರ್ತೀನಿ. ಈಗ ಸಮಯ ತುಂಬಾ ಜಾಸ್ತಿ ಆಗಿದೆ. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲರೂ ವಿವರಣೆಯನ್ನು ನೀಡಿದ್ದಾರೆ. ಅದನ್ನೆಲ್ಲ ಅರ್ಥಕೊಂಡು ನೀವು ಬಾಳಿ ಬದುಕಬೇಕು. ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಾಗಲೇ ನಮಗೆ ಒಂದೇ. ವೆರಿ ಗುಡ್ ಮಕ್ಕಳು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ವೇದಿಕೆ ಮುಂಭಾಗ ಇರುವ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಸಂಸ್ಥೆಯ ಬೋಧಕೇತರ ವೃಂದದವರೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಜನ್ಮದಿನದಂದು ಗೌರವಾರ್ಥವಾಗಿ ಆಚರಿಸುವುದೇ ಮಕ್ಕಳ ದಿನಾಚರಣೆಯನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಹೇಳುವುದಿಷ್ಟೇ, ಕಠಿಣ ಪರಿಶ್ರಮ, ಕಠಿಣ ತ್ಯಾಗ ಇದಿದ್ದರೆ ಮಾತ್ರ ಮಕ್ಕಳು ಮುಂದುವರಿಯೋದಕ್ಕೆ ಸಾಧ್ಯ. ಈ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಾನು ಎಲ್ಲ ಶಾಲೆಗೂ ಭೇಟಿ ಕೊಡ್ತಾ ಇರ್ತೇನೆ. ಈ ಮಕ್ಕಳ ದಿನಾಚರಣೆಯಲ್ಲಿ ಯಾಕೆ ನಮ್ಮ ಮದ್ದೂರು ತಾಲೂಕು ಸೋಮನಹಳ್ಳಿ ಶಾಲೆಯಲ್ಲಿ ಒಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಬಾರದು ಅನ್ನೋ ಆಲೋಚನೆ ಬಂತು. ಆ ತಕ್ಷಣ ಇಲ್ಲಿಯ ನವ್ಯ ಮೇಡಮ್ ಹಾಗೂ HM ಅವರನ್ನ, ರತ್ನಮ್ಮ ಅವರನ್ನ ಭೇಟಿ ಮಾಡ್ತೀನಿ. ಅವರು ಖಂಡಿತ ಮಾಡೋಣ ಮೇಡಮ್, ಮಕ್ಕಳ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ತುಂಬಾ ಸಂತೋಷ, ಖಂಡಿತ ಮಾಡೋಣ ಅಂತ ಹೇಳಿ ದಿವಸವೇ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ
ಆಚರಿಸ್ತಾ ಇರೋದು. ಅವರು ಏನು ಹೇಳ್ತಾರೆ ಅಂದರೆ, ತೋಟದಲ್ಲಿ ಅಳುವ ಮಗುಗಳಿದ್ದಂಗೆ ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಬೆಳೆಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು, ನೀವು ವಿದ್ಯೆ ಹೇಳಿದ್ರು ಮೇಡಮ್, ಎಲ್ಲರೂ ಗಮನದಲ್ಲಿ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ, ನೆನಪು ಇಟ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ ನಾನು. ನೀವು ಓದುವಾಗ ವಿದ್ಯೆ ಕಡೆ ಗಮನ ಹರಿಸ್ಬೇಕು. ನಿಮ್ಮಲ್ಲಿ ವಿದ್ಯೆಯ ಅವಧಿಯಲ್ಲೇ ಒಂದು ಗುರಿ ಇರಬೇಕು. ನಾನು ಇಂಥ ಸಾಧನೆ ಮಾಡಬೇಕು, ಮುಂದೆ ನಾನು ಈ ರೀತಿ ಒಳ್ಳೆಯ ಪ್ರಜೆ ಆಗಬೇಕು, ಈ ದೇಶದ ಒಳ್ಳೆಯ ಪ್ರಜೆ ಆಗಬೇಕು ಅನ್ನೋದು ನಿಮ್ಮಲ್ಲಿ ಬರಬೇಕು. ನಿಮ್ಮ ಗುರಿ ಸಾಧನೆಗೆ ಮಾರ್ಗದರ್ಶಕರಾಗಿ ಗುರುವಿನ ಆಶ್ರಯದಲ್ಲಿ ನೀವು ಅವರನ್ನ ಕೇಳಿಕೊಂಡು ಮುಂದುವರಿಬೇಕು. ಅವಾಗ ನಿಮ್ಮ ಗುರಿ ಸಾಧನೆಗೆ ಒಂದು ಅರ್ಥ ಬರ್ತದೆ. ನೀವೇನು ಸಾಧಿಸಬೇಕು ಅಂತ ಅದನ್ನ ಸಾಧಿಸಕ್ಕೂ ಅನುಕೂಲ ಆಗುತ್ತದೆ. ಜೊತೆಗೆ ಪೋಷಕರನ್ನ, ತಂದೆ ತಾಯಿನ ಗೌರವಿಸ ಕಲ್ತ್ಕೊಳ್ಬೇಕು. ಪ್ರತಿಯೊಬ್ಬರು ಗೌರವ ಕೊಡಬೇಕು. ನೀವು ಓದುವ ಅವಧಿಯಲ್ಲಿ ವಿದ್ಯೆ ಕಡೆನೇ ಗಮನ ಹರಿಸಬೇಕು. ಒಳ್ಳೆಯ ಸದ್ಮಾರ್ಗದಲ್ಲಿ ಸದ್ಗುಣಗಳು ಬೆಳೆಸ್ಕೊಂಡು, ಸಂಸ್ಕೃತವನ್ನು ಬೆಳೆಸ್ಕೊಂಡು ಸುಸಂಸ್ಕೃತವಾಗಿ ಬಾಳುವುದನ್ನು ಕಲ್ತ್ಕೋಬೇಕು. ನೀವು ಒಳ್ಳೆಯ ಪ್ರಜೆಗಳಾದಾಗ ದೇಶವು ಒಳ್ಳೆಯ ದೇಶವಾಗಿ ರೂಪಿತವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ವಿದ್ಯೆಯ ಅವಧಿಯಲ್ಲಿ ಯಾವುದೇ ಕೆಟ್ಟ ವಿಷಯಗಳಿಗೆ, ಕೆಟ್ಟ ವಿಚಾರಗಳಿಗೆ ತಲೆ ಹಾಕ್ತಾನೆ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮೀರುತ್ತಿರೆ, ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕುತಿಮ್ಮ. ನಿಮ್ಮೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ BEd ವಿದ್ಯಾರ್ಥಿಗಳು ಸಹಿತ ಬಂದಿದ್ದಾರೆ. ಅವ್ರಿಗೆ ಡೌಟ್, ನಾವು ಚಿಕ್ಕ ಮಕ್ಕಳೆಲ್ಲ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಕೂಡಿಸ್ಕೊಂಡ್ರು ಅಂತ ಅಂದ್ಬಿಟ್ಟು. ಮಕ್ಕಳು ಅಂದ್ರೆ ಯಾರು ಅಂತಂದ್ರೆ, ಯಾರು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುತೂಹಲಿಗಳಾಗಿರ್ತಾರೆ, ಯಾರು ಕುತೂಹಲತೆಯನ್ನು ತೋರಿಸ್ತಾರೆ, ಅವರೆಲ್ಲ ಮಕ್ಕಳೇ. ನಿಮ್ ಬಗ್ಗೆ ನಾವು ಕುತೂಹಲಿಗಳಾಗಿದ್ದೇವೆ ಅಂದ್ರೆ ನಾವು ಸಹಿತ ಮಕ್ಕಳೇ. ಈ ವಿಷಯದ ಬಗ್ಗೆ ಕುತೂಹಲಗಳಾಗಿದ್ದೀರಿ ಅಂತಂದ್ರೆ ನೀವು ಸಹಿತ ಮಕ್ಕಳೇ. ಹಾಗಾಗಿ BEd ಮಕ್ಕಳುಗಳಿಗೆ ಸಹಿತ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನಗೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಸಹಿತ ಧನ್ಯವಾದಗಳು. ಇರಲ್ಲ, ರಿಯಲಿ ಗ್ರೇಟ್ ಮಕ್ಕಳೇ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ನಾಳೆ ಯಾಕೆ ಹೋಗ್ತೀರ ಮಕ್ಕಳೇ? ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಏನಂತೀರಿ? ಅಲ್ಲ, ಒಬ್ಬೊಬ್ಬರ ಮಕ್ಕಳಲ್ಲಿ ಒಂದೊಂದು ವಿದ್ವತ್ತು ಎದ್ದು ಕಾಣ್ತಿದೆ. ಮಕ್ಕಳೇ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಏನಂತೀರಿ? ಯಾವ್ದ್ರಲ್ಲೂ ನಾವು ಹೆಣ್ಮಕ್ಳು ಕಮ್ಮಿ ಇಲ್ಲ. ಆಟೋ ಚಾಲನೆಯಿಂದ ಹಿಡಿದು ಮೇಲಿನ ಏರೋಪ್ಲೇನ್ ಹಾರಿಸೋ ತನಕನೂ ಚಾಲ್ತಿಯಲ್ಲಿದ್ದೇವೆ ನಾವು ಹೆಣ್ಣುಮಕ್ಕಳು. ಗುರು ಹಿರಿಯರಿಗೆ, ನೀವು ಓದಿದ ಶಾಲೆಗೆ ಮಾದರಿಯಾಗಿ, ಶಾಲೆಗೆ ಕೀರ್ತಿ ತನ್ನಿ, ನಿಮ್ಮ ಹೆತ್ತವರಿಗೆ ಬೆಲೆ ಗೌರವವನ್ನು ಕೊಡಿ. ಮಕ್ಕಳೇ, ಕೆಲವೊಂದು ನ್ಯಾಯಾಧೀಶರು ಹೇಳ್ತಾರೆ, ಮೇಡಮ್ ವೇದಿಕೆ ಮೇಲೆ ಹೋಗ್ತಿರಲ್ಲ, ಆಗ ದಯಮಾಡಿ ಹೆಣ್ಮಕ್ಳು ಇರುವಂಥ ಶಾಲೆನ ಆಯ್ಕೆ ಮಾಡ್ಕೊಳ್ಳಿ. ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಗಂಡು ಮಕ್ಕಳು ನೋಡೋ ದೃಷ್ಟಿ ಸರಿ ಇಲ್ಲ. ಹಾಗಾಗಿ ಅವರು ತುಂಡುಡುಗೆಯನ್ನ ನಿಲ್ಲಿಸೋದಕ್ಕೆ ಹೇಳಿ, ಆದಷ್ಟು ಆ ಹೆಣ್ಣು ಮಕ್ಕಳಿಗೆ ಅರಿವನ್ನ ಮೂಡಿಸಿ ಅಂತಾನೆ ಹೇಳುದು ನನಗೆ ಕೆಲವೊಂದು ನ್ಯಾಯಾಧೀಶರು. ಯಾಕಂದ್ರೆ ಜೊತೆಗೆ ಏನು ಕಾನೂನಲ್ಲಿ ಮಕ್ಕಳಿಗಾಗಿ ಇರ್ತಕ್ಕಂತಹ ಸೌಲಭ್ಯಗಳಿಗೇನು, ಯಾವ ರೀತಿಯ ನೆರವನ್ನ ಕೊಡ್ಬೋದು, ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳಿದೆ ಅನ್ನುವಂಥ ವಿಚಾರವನ್ನ ಇವತ್ತು ನಾವು ತಿಳ್ಕೋಬೇಕಾಗಿದೆ. ಈ ಕಾರ್ಯಕ್ರಮದ ಮೂಲ ಧ್ಯೇಯ. ಒಬ್ಬ ಮೇಡಮ್ ಅವರು ಅಲ್ಲಿ ಕುಂತಿದ್ದಾರೆ, ನೋಡ್ತಾ ಇದ್ದೀನಿ, ಸಿಂಪಲ್ ಆಗಿ ಕುಂತಿದ್ದಾರೆ. ಅವರ ಬಗ್ಗೆ ನನಗೆ ಗೊತ್ತಿರೋ ದೆಸೆಯಿಂದ, ಅಲ್ಪ ಸ್ವಲ್ಪ ಗೊತ್ತಿರೋ ದೆಸೆಯಿಂದ ಹೇಳ್ತಾ ಇದ್ದೀನಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ, ಯಾವುದೇ ಊರಿನಲ್ಲಿ ಅನ್ಯಾಯ ಆದ್ರೆ ಹೆಣ್ಣಿಗೆ, ಹೆಣ್ಮಕ್ಳಿಗೆ ಆ ಮೇಡಮ್ನವರು ಅಲ್ಲಿರ್ತಾರೆ. ಅದಕ್ಕೆ ಸಂಬಂಧಿಸಿದ ಏನು ಪರಿಹಾರ ಸೂಚಿಸಬೇಕು, ಅದು ಜಡ್ಜ್ ಗಂಟ, DC ಗಂಟ ಲಿಂಕ್ ಅನ್ನು ತಗೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂತಹ ಶಕ್ತಿಯನ್ನ ಮೇಡಮ್ ಅವರು, ರಜನಿ ಮೇಡಮ್ ಅವರು ಹೊಂದಿದ್ದಾರೆ. ಶ್ರೀಮತಿ ರಜನಿ ರಾಜನವರು ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಮಂಡ್ಯ ಜಿಲ್ಲೆಯ ಒಬ್ಬ ಮಹಿಳೆ ಅಂತ ಜೋರಾದ ಚಪ್ಪಾಳೆಯೊಂದಿಗೆ
ಇವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯೋದ್ರ ಮೂಲಕ ಪ್ರಾಸ್ತಾವಿಕ ಭಾಷಣಗಳನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ತಹಸೀಲ್ದಾರ್ ಅವರು ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ಶ್ರೀ ಧನಂಜಯ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮದ್ದೂರು ತಾಲೂಕು ಮದ್ದೂರು, ಇವರು ಕೂಡ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ರಜನಿ ರಾಜ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರು, ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಶ್ರೀ ರಾಜೇಂದ್ರ ಅವರು ಜಿಲ್ಲಾ ಮಕ್ಕಳ ಕಲ್ಯಾಣ ಘಟಕ ಮಂಡ್ಯ, ಇವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಗುರುಸ್ವಾಮಿ ಅವರು ಅಧ್ಯಕ್ಷರು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಘಟಕ ಮೈಸೂರು ವಿಭಾಗ ಮೈಸೂರು, ಇವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ನಮ್ಮ ಸಂಸ್ಥೆಯವರು ಕೂಡ ಈ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಅಧ್ಯಾಪಕರಂತಾಗಿರ್ಬೋದು, ಸಂಸ್ಥೆ ಆಡಳಿತ ಮಂಡಳಿಯವರು, ಮೇಡಮ್ ಅವ್ರು ಬರ್ಬೇಕಾಯ್ತು, ಬಹಳ ಖುಷಿ ಆಗ್ತಿತ್ತು. ನಾಗವೇಣಿ ಮೇಡಮ್ ಬಂದಿಲ್ಲ. ಹಾಗೆ ನಮ್ಮ ಜಡ್ ಸಾಹೇಬರು ಕೂಡ ಬರ್ಬೇಕಾಯ್ತು. ಬೇರೆ ಬೇರೆ ಕಾರಣಗಳಿಂದ ನಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಅವೆಲ್ಲ ಆಗಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ತೀವಿ ಖಂಡಿತ. ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳ್ತಾ, ಮಕ್ಕಳೇ ತಮಗೂ ಕೂಡ ಕಾನೂನಿನ ಬಗ್ಗೆ ಅರಿವು ಇರಬೇಕು. ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ತಾವೆಲ್ಲ ನಡ್ಕೊಳ್ಬೇಕಾಗುತ್ತೆ. ಮತ್ತೆ ನಿಮ್ಗಿರುವಂತ ಹಕ್ಕುಗಳನ್ನ ನೀವು ಅದನ್ನ ಬಳಸ್ಕೊಂಡು ನಿಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ತಾವೆಲ್ಲ ಪ್ರಯತ್ನ ಪಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಮ್ಮನ್ನು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಒಂದ್ಸಿ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಇದೇ ಇರ್ತದೆ, ಜೀವಂತವಾಗಿದ್ದಾಗ ಏನಾದ್ರೂ ಮಾಡ್ತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಜೊತೆಗೆ ಈ ಎಲ್ಲ ವೇದಿಕೆಯಲ್ಲಿ ಹಾಸನಾಗಿರ್ತಕ್ಕಂತಹ ಎಲ್ಲ ಗಣ್ಯ ಮಹಾಶಯರು ಕೂಡ ಏನಾದ್ರೂ ಸಮಾಜಕ್ಕಾಗಿ ಏನಾದ್ರೂ ಮಾಡಬೇಕು ಅನ್ನುವಂತಹ ಉತ್ಸಾಹತೆಯನ್ನು ಹೊಂದಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಹೇಳ್ತಾ, ಹೊಸ ಚಿಂತನೆಗಳ ಹೂಹರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ, ಈ ಕಾರ್ಯಕ್ರಮ ಯಶಸ್ಸಿನ ಶಿಖರವೇರಲಿ ಅಂತ ಹೇಳಿ ಹೇಳ್ತಾ, ಕಾರ್ಯಕ್ರಮದ ಮೊದಲಿಗೆ ಈ ಕಾರ್ಯಕ್ರಮದ ಕುರಿತಾಗಿ ಒಂದು ದೇವರನ್ನ ಪ್ರಾರ್ಥಿಸುವಂತಹ ಒಂದು ಕೆಲಸವನ್ನ, ಪ್ರಾರ್ಥನೆಯನ್ನ ನಮ್ಮ ಸಂಸ್ಥೆಯ ನವ್ಯಶ್ರೀ ಮೇಡಮ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಮೈಸೂರು ವಿಭಾಗದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಸ್ ಗುರುಸ್ವಾಮಿ ಅವರು ಸಹಿತ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಸೋಮನಹಳ್ಳಿ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಾರಂಭಿಕ ಪ್ರೇರಣೆ ಅಂತಂದ್ರೆ, ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು, ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಾಗೂ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ರಜನಿ ರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ. ಮಕ್ಕಳ ವಿಶೇಷ ಗ್ರಾಮ ಸಭೆ ಈ ನವೆಂಬರ್ ಅನ್ನೋದೇ ಮಕ್ಕಳ ಸಂಭ್ರಮ. ಮಕ್ಕಳಿಗೋಸ್ಕರನೇ ಬಂತು ದೇಶ ಮುಡುಪಾಗಿದೆ. ಈ ಟೈಮಲ್ಲಿ ಕಾನೂನು ಅರಿವು ನೆರವು ಕಾನೂನು ಎಲ್ಲ ಇದೆ. ಇದು ತಿಳಿಸ್ಕೊಡೋದಕ್ಕೆ ಈ ಒಂದು ಯೋಜನೆ ಇಲ್ಲಿ ಹಾಕೊಂಡಿದ್ದಾರೆ, ಕಾರ್ಯಕ್ರಮ ಹಾಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ತಿಳಿಸ್ತಂಥ ವಿಚಾರಗಳನ್ನ ಮನಸ್ಸಿಗೆ ತಗೊಳ್ಳಿ, ಗುರಿಯನ್ನ ಇಟ್ಕೊಳ್ಳಿ, ತಂದೆ ತಾಯಿ ಕನಸುಗಳನ್ನ ಇಟ್ಕೊಳ್ಳಿ. ಆಯ್ತಾ? ಎಲ್ಲೂ ದೌರ್ಜನ್ಯ. ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಮೇಡಮ್. ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಸರಿ ಹೇಳಿದ್ರು, ಎಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ದೌರ್ಜನ್ಯ ಆಗ್ತದೋ ಅಲ್ಲಿ ನಾನು ಇರ್ತೀನಿ. ನನ್ನ ಹೆಸರು ರಜನಿ ರಾಜ್ ಅಂತ, ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷೆ, ಮಂಡ್ಯ ಜಿಲ್ಲೆ. ಯಾವುದೇ ಮಹಿಳೆ ಇರ್ಬೋದು, ಯಾವುದೇ ಮಕ್ಕಳಿರ್ಬೋದು, ದೌರ್ಜನ್ಯ ಕೃತ್ಯಕ್ಕೆ ಒಳಗಾದ ಆಡಳಿತ ಮತ್ತು ನಿರ್ವಹಣೆ ಇಲಾಖೆ, ನ್ಯಾಯಾಂಗ ಇಲಾಖೆ ಮತ್ತು ನಮ್ಮ ಮದ್ದೂರಿನ ಪ್ರತಿಷ್ಠಿತ ಸೋಮನಹಳ್ಳಿ ವಿದ್ಯಾಸಂಸ್ಥೆ ಇವರ ಸಹಯೋಗದೊಂದಿಗೆ ಮಕ್ಕಳ ದಿನಾಚರಣೆಯನ್ನ
ಅರ್ಥಪೂರ್ಣವಾಗಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ, ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಪ್ರಜೆಗಳಾಗಿರಿ ಅಂತ ಹೇಳಿ ಕೇಳ್ಕೊತೀನಿ. आज हमने